وعلى آل محمد كما صليت على إبراهيم وعلى آل إبراهيم إنك حميد مجيد اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد نحمده ونصلي على رسول الكريم أما بعد ಅಣ್ಣ ತಮ್ಮಂದಿರೇ ಹಾಗೂ ಹಿರಿಯರೇ, ಅಲ್ಲಾಹನ ಕರುಣೆ ಮತ್ತು ಅವನ ದಯದಿಂದ ಶುಕ್ರವಾರ ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಮೆಲ್ಲರಿಗೂ ಏನ್ರಿ ಅಲ್ಲಾಹ್ ಅವಕಾಶ ಮಾಡಿಕೊಟ್ಟಾನ. ಮೊದಲೇದಾಗಿ ಏನ್ರಿಪ್ಪ ಅಂತಂದ್ರೆ ನಾವು ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆ ಬಗ್ಗೆ ಮಾತಾಡಕತ್ತಿದ್ದು. ಅದರಲ್ಲಿ ಏನೈತ್ರಿ, ಪೈಗಂಬರ ಹುಟ್ಟುಕ್ಕಿಂತ ಮುಂಚೆ ಏನೇನಾಯ್ತು ಅದರ ಬಗ್ಗೆ ಮಾತಾಡಿದ್ದು. ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮ್ಮ ಪೈಗಂಬರ್ ಬರೋಕ್ಕಿಂತ ಮುಂಚೆ 2,500 ಹೆಚ್ಚು ಕಡಿಮೆ 2,500 ವರ್ಷ ಹಿಂದ ಇಬ್ರಾಹಿಂ ಅಲೈಹಿ ಸಲಾಮರು ಬಂದ್ರು. ಅವ್ರ ಬಗ್ಗೆ ಒಂದ 40-50 ಪೀಳಿಗೆ ಬಂದು ಹೋದ್ರಿ. ನಮ್ಮ ಪೈಗಂಬರು ಇಬ್ರಾಹಿಂ ಅಲೈಹಿ ಸಲಾಮರ ಬಗ್ಗೆ ಬಾಳ ಏನ್ ಮಾಡ್ತಿದ್ರು, ಅವ್ರನ್ನ ನೆನಪಿಸ್ತಿದ್ರು. ಹದೀಸ್ ನಲ್ಲಿ ಬರುತ್ತ, ಪೈಗಂಬರ್ ಹೇಳ್ತಾರೋ, ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು, ನಾ ಜಗತ್ತಿಗೆ ಬರೋಕ್ಕಿಂತ ಮೊದಲ ಪೈಗಂಬರ ಇಬ್ರಾಹಿಂ ಅಲೈಹಿ ಸಲಾಮರು ಪೈಗಂಬರ್ ಅದಾರಲ್ಲ, ಅವ್ರನ್ನ ಆರಿಸಿದ ಅಲ್ಲ. ಇಬ್ರಾಹಿಂ ಅಲೈಹಿ ಸಲಾಮರ ಆರಿಸಿ ನಂತರ ಇಸ್ಮಾಯಿಲ್ ಅಲೈಹಿ ಸಲಾಮರನ್ನ ಆರಿಸಿದ, ನಂತರ ಕಿನಾನ ಅವ್ರನ್ನ ಆರಿಸಿದ, ನಂತರ ಕುರೇಶ್ ಅವ್ರನ್ನ ಆರಿಸಿದ, ನಂತರ ಹಾಶಿಮ್ ಅವ್ರನ್ನ ಆರಿಸಿದ, ನಂತರ ಹಾಶಿಮ್ ಮನೆತ ನಿಂತರ ನನ್ನನ್ನು ಆರಿಸಿದ ಅಂತೇಳಿ ಕೆಲಸ ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಿದ್ರು. ಇಬ್ರಾಹಿಂ ಅಲೈಹಿ ಸಲಾಮರು ಇವರು ಇರಾಕದ ಊರ್ ಅನ್ನುವಂತ ಒಂದು ಊರಿನಲ್ಲಿ ಹುಟ್ಟಿದ್ರಿ. ಅವ್ರು ಕುರಾನ್ದಾಗ ಬರುತ್ತ, ಇವ್ರ ಅಪ್ಪರ ಹೆಸರು ಆಜರ್. ಇಬ್ರಾಹಿಂ ಅಲೈಹಿ ಸಲಾಮನ ಅಪ್ಪರ ಹೆಸರು ಏನ್ರಿ, ಆಜರ್. ಇವರು ಮೂರ್ತಿಗಳನ್ನ ಪೂಜಾ ಮಾಡಾರಾಗಿದ್ರಿ. ಅವ್ರು ಇಬ್ರಾಹಿಂ ಅಲೈಹಿ ಸಲಾಮರು ಅವ್ರಪ್ಪ ಏನಿದ್ರಿ, ಮೂರ್ತಿಗಳನ್ನು ಪೂಜಾ ಮಾಡಾರಾಗಿದ್ರು. ಆದ್ರೆ ಇಬ್ರಾಹಿಂ ಅಲೈಹಿ ಸಲಾಮರು ಪೈಗಂಬರ್ ಅವರಿಗೆ ದಾವತ್ ಕೊಡ್ತಿದ್ರು. ಅವ್ರಿಗೆ ಆದ್ರ ಅವ್ರ ಮಾತು ಅವ್ರು ಕೇಳ್ತಿರ್ಕಿಲ್ಲ. ಒಂದ್ಸರ್ತಿ ಹಿಂಗ್ ಬಂತು, ಊರಾಗಿನ ಜನ ಎಲ್ಲ ಹೊರಗಡೆ ಹೋಗಿದ್ರು. ಬಹಳಷ್ಟು ವಿಗ್ರಹಗಳಿದ್ವು ಅಲ್ಲಿ, ಮೂರ್ತಿಗಳಿದ್ವು ಅಲ್ಲಿ. ಇಬ್ರಾಹಿಂ ಅಲೈಹಿ ಸಲಾಮರು ಎಲ್ಲಾ ಮೂರ್ತಿಗಳನ್ನು ಒಡೆದ ಕ್ಯಾಸ ಒಂದು ದೊಡ್ಡ ಮೂರ್ತಿಯನ್ನ ಏನ್ ಮಾಡಿದ್ರು, ಅದರ ಹೆಗಲ ಮೇಲೆ ಒಂದ ಕೊಡ್ಲಿ ಇಟ್ರು. ಎಲ್ಲಾರ್ಗು ಗೊತ್ತಾತಿದ್ ವಿಷಯ. ಗೊತ್ತಾದ ನಂತರ ಎಲ್ಲಾರು ಏನ್ ಮಾಡಾಕತ್ತಾರ್ರಿ, ಬರಾಕತ್ತಾರ. ಬಂದ್ ಕ್ಯಾಸ ಪೈಗಂಬರ್ ಕೇಳಿದ್ರು ಇಬ್ರಾಹಿಂ ಅಲೈಹಿ ಸಲಾಮರಿಗೆ, ಇದನ್ನೆಲ್ಲ ಯಾರು ಮಾಡ್ಯಾರು ಅಂತೇಳಿ ಕ್ಯಾಸ. ಅವಾಗ ಇಬ್ರಾಹಿಂ ಅಲೈಹಿ ಸಲಾಮ್ ಹೇಳಿದ್ರು, ಯಾರ ಹೆಗಲ ಮೇಲೆ ಐತಿ ಕೊಡ್ಲಿ, ದೊಡ್ಡ ಮೂರ್ತಿ ಮೇಲೆ ಐತಿ, ಮತ್ತ ಅದ ಮಾಡಿರ್ಬೇಕಲ್ಲ. ಅವಾಗ ಎಲ್ಲಾ ಜನ ಹೇಳಿದ್ರು, ಅದೇನ್ ಮಾಡ್ತೈತಿ ಮೂರ್ತಿ, ಏನ್ ಮಾಡತ್ತ? ಅವಾಗ ಪೈಗಂಬರು ಇಬ್ರಾಹಿಂ ಅಲೈಹಿ ಸಲಾಮರು ತಿಳಿಸಿ ಹೇಳಿದ್ರು, ನಾನು ಅದನ್ನೇ ಹೇಳಾಕತ್ತೇನಿ, ಆ ಮೂರ್ತಿ ಅಂತರ ಏನೂ ಆಗಂಗಿಲ್ಲ. ನೀವು ಅದನ್ನ ಪೂಜಾ ಮಾಡ್ತೀರಿ, ಮಾಡಕ್ ಹೋಗ್ಬೇಡ್ರಿ. ಒಬ್ಬಲ್ಲ ಅದಾನು, ಆ ಅಲ್ಲನ್ ಏನ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಈ ಜಗತ್ತೊಳಗು ಯಶಸ್ವಿ ಆಕ್ಕಿರಿ, ಮುಂದ್ ಬರುವಂತ ಜಗತ್ತೊಳಗು ಯಶಸ್ವಿ ಆಕ್ಕಿರಿ ಅಂತೇಳಿ ಇಬ್ರಾಹಿಂ ಅಲೈಹಿ ಸಲಾಮರು ಅವ್ರಿಗೆ ತಿಳಿಸಿದ್ರಿ. ಅವ್ರ ತಿಳಿಲಿಲ್ಲ. ಅವ್ರ ಏನ್ ಮಾಡಿದ್ರಿ, ನಮ್ರೂದ್ ಅನ್ನುವಂತ ಒಬ್ಬ ಭಾಷಾ ಇದ್ದ. ಆ ಭಾಷೆಗೆ ಹೋಗಿ ಎಲ್ಲಾರು ಕಂಪ್ಲೇಂಟ್ ಮಾಡಿದ್ರಿ. ಇವ್ರು ನಮ್ಮ ವಿಗ್ರಹಗಳನ್ನ ಈ ರೀತಿ ಮಾಡಾಕತ್ತಾರ, ಇವ್ರು ಎಲ್ಲಾ ನಮ್ಮ ದೇವರುಗಳನ್ನ ಏನ್ ಮಾಡಾಕತ್ತಾರ, ಇವ್ರು ಬಹಿಷ್ಕರಿಸಾಕತ್ತಾರ, ಒಬ್ಬ ಅಲ್ಲನ ಬಗ್ಗೆ ಹೇಳಾಕತ್ತಾರ ಅಂತೇಳಿ ನಮ್ರೂದ್ ಹೋಗಿ ಹೇಳಿದ್ರು. ನಮ್ರೂದ್ ಏನ್ ಮಾಡಿದ, ಒಂದು ಪ್ಲಾನಿಂಗ್ ಮಾಡಿದವ, ಒಂದು ಬೆಂಕಿ ಹಾಕ್ಸಿದವ. ಬೆಂಕಿ ಒಳಗೆ ಯಾರನ್ನ ಹಾಕುದು, ಇಬ್ರಾಹಿಂ ಅಲೈಹಿ ಸಲಾಮರನ್ನ ಹಾಕುವುದು ಅಂತೇಳಿ ಕೆಲಸ ಎಲ್ಲಾರ ಕಡೆ ಹತ್ರ ಆದೇಶ ಮಾಡಿ, ಅದೇ ರೀತಿ ಬೆಂಕಿ ಒಳಗ ಅವ್ರನ್ನ ತಳ್ಳಿದ. ಅದೆಲ್ಲ ಬಹಳ ಇನ್ನೊಂದು ಕಿಸ್ಸಾ ಐತ್ರಿ, ಇಲ್ಲಿ ನಾವ್ ಮೇಲ ಹೋಗು ತಳ್ಳಿದ. ಅವಾಗ ಕುರಾನ್ದಾಗ ಎಲ್ಲ ಹೇಳಾಕತ್ತಾನ, ಬೆಂಕಿಗೆ ಆದೇಶ ಮಾಡಾಕತ್ತಾನ, ಏ ಬೆಂಕಿ, ನನ್ನ ಇಬ್ರಾಹಿಂ ಮೇಲೆ ಏನ್ ಮಾಡ್ಬೇಕು, ನೀನು ತಂಪಾಗ್ಬೇಕು, ನೀನು ರಕ್ಷಣೆ ಕೊಡಬೇಕು, ಅವ್ರಿಗೆ ಸರಿ ಆದ ರೀತಿ ಅಂತ ಅಷ್ಟ ನೀನ್ ಏನಾಗ್ಬೇಕು, ತಂಪಾಗ್ಬೇಕು ಅಂತೇಳಿ ಕೆಲಸ ಬೆಂಕಿಗೆ ಆದೇಶ ಮಾಡ್ತಾನಲ್ಲ. ಅದೇ ರೀತಿ ಏನಾಗತ್ತರಿ, ಬೆಂಕಿ ಅಂತರ ಅಲ್ಲ ಉಳಿಸ್ತಾನು. ಉಳಿಸಿದ ನಂತರ ಏನ್ ಮಾಡ್ತಾರು, ಅಲ್ಲಿಂತ್ರ ಸಾರಾ ಅಲೈಹಿ ಸಲಾಮು, ಇಬ್ರಾಹಿಂ ಅಲೈಹಿ ಸಲಾಮು, ಲುಕ್ಮಾನ್ ಅಲೈಹಿ ಸಲಾಮ್ ಅಂತೇಳಿ ಕ್ಯಾಸ ಏನ್ರಿ ಇವ್ರು ಬರ್ತಾರ. ಇವ್ರು 3 ಜನ ಕೂಡಿ ಕ್ಯಾಸ ಏನ್ ಮಾಡಿದ್ರು, ಒಂದೇ ಒಂದು ಉದ್ದೇಶ. ಅಲ್ಲಾನ್ ಕೆಲಸ ಏನ್ರಿ, ಅಲ್ಲಾನ ಬಗ್ಗೆ ಹೇಳುವುದು ಪೈಗಂಬರ್ ಕೆಲಸ ಅಷ್ಟೇ ಇರ್ತೈತ್ರಿ.
ಬರೀ ಯಾರ ಬಗ್ಗೆ ಹೇಳುದು ದಾವತ್ ಕೊಡುದ್ರಿ? ಅಲ್ಲಾನ ಬಗ್ಗೆ ದಾವತ್ ಕೊಡುದು, ಜನಗಳನ್ನ ತಪ್ಪುಗಳಿಂದ ಉಳಿಸಿ ಸರಿ ದಾರಿಗೆ ತರುವಂತ ಅದ್ರ ಸಂಬಂಧನ ಯಾರು ಬರ್ತಿದ್ರು? ಪೈಗಂಬರ್ಗಳು ಅಲ್ಲಾ ಕಳಿಸ್ತಿದ್ದ. ಅದೇ ರೀತಿ ಇವರು ಬಂದು ಹೇಳಿದ್ರು, ಆದ್ರೆ ಕೇಳಲಿಲ್ಲ ಇವ್ರ ಮಾತು. ಸಾರಾ ಅಲಿ ಸಲಾಂ ಯಾರ್ರಿ? ಇಬ್ರಾಹಿಂ ಅಲಿ ಸಲಾಮರ ಹೆಂಡತಿ ಅವ್ರು. ಇವ್ರು ಶೇರ್ ಕ್ಯಾಸ್ ಏನ್ ಮಾಡಿದ್ರಿ? ಇರಾಕನ್ನ ಬಿಟ್ರು. ಇರಾಕನ್ನ ಬಿಟ್ಟು ಕ್ಯಾಸ ಮತ್ ಅಲ್ಲಾನ ದಾವತದ ಕೆಲಸ ಸಂಬಂಧ ಮತ್ ಹಂಗ ಹೊಂಟ್ರು. ಹೋಗ್ತಾ ಹೋಗ್ತಾ ಬಹಳಷ್ಟು ಪ್ರದೇಶಗಳಲ್ಲಿ ಹೋಗಿ ಕ್ಯಾಸ ದಾವತದ ಕೆಲಸ ಮಾಡಿದ್ರು, ಅಲ್ಲಾನ ಬಗ್ಗೆ ಹೇಳಿದ್ರು. ಒಬ್ಬ ಅಲ್ಲಾನ ಏನ್ ಮಾಡ್ರಿ? ನಿಮ್ಮ ಪ್ರಾರ್ಥನೆ ಮಾಡ್ರಿ, ಯಶಸ್ವಿ ಆಕ್ಕಿರಿ ಅಂತ ಹೇಳಿ ಎಲ್ಲಾ ಕಡೆ ತಿಳಿಸ್ತಾ 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 ಎಲ್ಲಿ ಬಂದ್ರು? ಈಜಿಪ್ಟ್ಗೆ ಬಂದ್ರು. ಅದೇ ರೀತಿ ಈಜಿಪ್ಟ್ದಾಗ ಏನೈತ್ರಿ? ದಾವತ್ ಕೊಡಾಕತ್ರು. ಈಜಿಪ್ಟದ ಭಾಷಾಗ ಏನಂತ ಕರಿತಿದ್ರು? ಫಿರೋನ್ ಅಂತ ಕರಿತಿದ್ರು. ಈಗ ನಮ್ಮ ಪ್ರಧಾನ ಮಂತ್ರಿ ಏನಂತಾರ? ಶಾರ್ಟ್ಕಟ್ಲಿ PM ಅಂತಾರಲ್ರಿ. ಹಂಗ ಈಜಿಪ್ಟ್ದಾಗ ಭಾಷಾಗ ಫಿರೋನ್ ಅಂತೇಳಿ ಕರಿತಿದ್ರು. ಅದೊಂದು ಲಕಬ್ರಿ. ಅದು ಫಿರೋನ್ ಅನ್ನುವಂತ ಹೆಸರಲ್ರಿ, ಅದು ಅದೊಂದು ಸಿಂಬಾಲ್. ಫಿರೋನ್ ಅಂತ. ಆಗಿನ ಕಾಲದಾಗ ಫಿರೋನ್ ಇದ್ದವ. ಅವ್ ಏನ್ ಮಾಡಿದಪ್ಪ ಅಂತಂದ್ರ ಒಂದು ಕೆಟ್ಟ ಚಟ ಇತ್ತವ್. ಯಾವುದೇ ರೀತಿ ಹೆಂಗಸುರ ಕಂಡ ತಕ್ಷಣ ಏನ್ ಮಾಡ್ತಿದ್ದ? ಕಿಡ್ನಾಪ್ ಮಾಡ್ಕೊಂಡ ತನ್ನ ಅರಮನೆ ಕರೆಸ್ತಿದ್ದ. ಅದೇ ರೀತಿ ಏನ್ ಮಾಡ್ಬಿಟ್ಟ? ದಾವತ್ ಕೊಡಕ್ ಯಾರು ಹೋಗಿದ್ರು? ಇಬ್ರಾಹಿಂ ಅಲಿ ಸಲಾಂ ಹೋಗಿದ್ರು. ಅಂತ ಸಂದರ್ಭದಾಗ ಏನ್ ಮಾಡಿದವ? ಸಾರಾ ಅಲಿ ಸಲಾಮ್ರನ್ನ ತನ್ನ ಅರಮನೆ ಕರ್ಸಿದ. ಕರಿಷ್ಕ್ಯಾಸ ಅವ್ರು ಮುಟ್ಟುವಂತ ಪ್ರಯತ್ನ ಮಾಡಿದ. ಏನಾತು? ಕೈಗೆ ಲಕ್ವಾ ಹೊಡೆದ್ ಬಿಡ್ತು. ಅಂತಂದ್ರೆ ಈ ಕೈಯ ಕೆಲಸ ಮಾಡುವತ್ತಿದು. ಮತ್ತೇನ್ ಮಾಡಾಕತ್ತ? ಅವ್ರ ಕಡೆ ಹೇಳಾಕತ್ತ, ಸಾರಿ ಆತು, ತಪ್ಪಾತು, ಕ್ಷಮಿಸಿ ಅಂತೇಳಿ ಕೆಸ ಕೇಳಾಕತ್ತ ಅವ್ರ ಕಡೆ. ಅದೇ ರೀತಿ ಅವ್ರು ಅಲ್ಲಾನ ಕಡೆ ದುವಾ ಮಾಡಿದ್ರು, ಎಲ್ಲಾ ಇದರಿಂದ ಉಳಿಸಿವ್ನ ಅಂತ. ಮತ್ ಸರಿಯಾದ ಕೈ, ಮತ್ ನಂತರ ಮತ್ತೊಂದ್ ಸರ್ತ ಪ್ರಯತ್ನ, ಸರಿಯಾದ ನಂತರ ಮತ್ ಹಿಡಿಯಾಕ ಹೋದ. ಅದೇ ರೀತಿ ಮತ್ತೊಂದ್ ಸರ್ತಿ ಏನಾತ್ರಿ? ಲಕ್ವಾ ಹೊಡಿತು. ನಂತರ ಏನಾತತಿ? ಮತ್ ಬೇಡಿದ, ಹೇಳಾಕತ್ತಾನ, ಕ್ಷಮೆ ಕೊಡ್ರಿ, ನಾ ಇನ್ನೊಮ್ಮೆ ಈ ತಪ್ಪು ಮಾಡಂಗಿಲ್ಲ ಅಂತ ಅನ್ನಾಗತ್ತ. ಅದೇ ರೀತಿ ಅಲ್ಲಾನ ಕಡೆ ದುವಾ ಬೇಡಿದ್ರು, ಕ್ಷಮೆ ಏನಾತು? ಕ್ಷಮೆ ಸಿಕ್ತು, ಮತ್ ಸರಿ ಆತು. ಆದ್ರ ಫಿರೋನು ಗೊತ್ತಾತ್, ಇವ್ರ ಏನೈತಿ? ಅಂತಿಂತ ಮಹಿಳೆಯರಲ್ಲ, ಸ್ತ್ರೀಯರಲ್ಲ ಇವ್ರು. ಇವ್ರ ಹಿಂದೆ ಏನೈತಿ? ಬಹಳ ದೊಡ್ಡ ಒಂದ ರಕ್ಷಣೆ ಐತಿ, ಒಂದು ಪವರ್ ಐತಿ ಇವ್ರ ಹಿಂದ ಅಂತ ಹೇಳಿ ಕೆಲಸ ಏನ್ ಮಾಡಿದ? ತನ್ನ ಮಗಳು ಅವ್ರನ್ನ ಕೊಟ್ಟ ಯಾರಿಗೆ ಮದುವೆ ಮಾಡಾಕತ್ತಾರ ಹೇಳ್ರಿ? ಇಬ್ರಾಹಿಂ ಅಲಿ ಸಲಾಮರಿಗೆ. ಬಿಬಿ ಹಾಜರಾ ಯಾರ ಮಗಳ್ರಿ? ಫಿರೋನ್ ಮಗಳು. ಯಾರಿಗೆ ಕೊಟ್ಟು ಮದುವೆ ಮಾಡಾಕತ್ತಾರು? ಇಬ್ರಾಹಿಂ ಅಲಿ ಸಲಾಮರವ್ರಿಗೆ ಕೊಟ್ಟ ಕ್ಯಾಸ ಮದುವೆ ಮಾಡಿದ್ರು. ಅದೇ ರೀತಿ ಈ ದಾವತದ ಕೆಲಸ ಮಾಡ್ತಾ 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 ಮತ್ತ ಮುಂದ್ ಹೋದ್ರು. ಯಾರ್ರಿ? ಇಬ್ರಾಹಿಂ ಅಲಿ ಸಲಾಮರು ಮುಂದ್ ಹೋಗ್ತಾ ಇದಾರ. ಮುಂದ್ ಹೋಗೋತ್ ಮುಂದ ಏನೈತಿ? ಸಾರಾ ಅಲಿ ಸಲಾಮರಿಗೆ ಮಕ್ಕಳಾಗಿರ್ಕಿಲ್ರಿ. ಇಷ್ಟು ಏಜ್ ಆಗಿತ್ತು ಅವ್ರಿಗೆ, ಮಕ್ಕಳಾಗುವಂತ ಭರವಸೆನು ಇದ್ದಿರ್ಕಿಲ್ಲ. ನಂತರ ಬಿಬಿ ಹಾಜ್ರಾ ಅವರಿಗೆ ಏನಾದತ್ರಿ? ಮಕ್ಕಳಾದು, ಇಬ್ರು ಮಕ್ಕಳಾದ್ರಿ. ಇಸಾಕ್ ಅಲಿ ಸಲಾಂ ಮತ್ತೆ ಯಾರ್ರಿ? ಇಸ್ಮಾಯಿಲ್ ಅಲಿ ಸಲಾಮ್ರು. ನೋಡ್ರಿ, ಎಲ್ಲ ಏನೈತಿ? ಇಲ್ಲಿಂತ್ರ 2 ಭಾಗ ಮಾಡಾಕತ್ತ. ಯಾರ್ಯಾರ್ರಿ? ಇಸಾಕ್ ಅಲಿ ಸಲಾಂ ಮತ್ತ ಇಸ್ಮಾಯಿಲ್ ಅಲಿ ಸಲಾಂ. ಇಸಾಕ್ ಅಲಿ ಸಲಾಂ ಏನದಾರ್ರಿ? ಅವರು ಬನಿ ಇಸ್ರಾಯಿಲ್ದಾಗ 40,000ಕ್ಕಿಂತ ಹೆಚ್ಚಿಗೆ ನಬಿ ಬಂದ್ರು. ಇಸಾಕ್ ಅಲಿ ಸಲಾಂ ನಿತ್ರ ಬಂದ್ರು. ಕೇವಲ ಏನೈತಿ? ಒಬ್ರ ತಾಜ್ದಾರಿ ಮದೀನಾ ಅಹಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನ ಏನೈತಿ? ಇಸ್ಮಾಯಿಲ್ ಅಲಿ ಸಲಾಮ್ರ ಗೋದ್ನ್ಯಾಗ ಅಲ್ಲಾಹ್ ಇವ್ರ ನಿಟ್ಟ. ಯಾರ್ ನಿಟ್ರಿ? ನಿಮ್ಮ ಪ್ರೀತಿಯ ಪೈಗಂಬರ್ನ. ಪೈಗಂಬರ್ ಏನೈತಿ? ಎಷ್ಟು ದೊಡ್ಡ ಸ್ಟೇಟಸ್ ಐತಿ ಅನ್ನೋದು ಅಲ್ಲಾಹ್ ಅವಾಗ ತೋರ್ಸಾಕತ್ತಾನ. 40,000 ಪೈಗಂಬರ್ ಒತ್ತಾಟೆ. ಈ ಕಡೆ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಇಸ್ಮಾಯಿಲ್ ಅಲಿ ಸಲಾಮ್ರ ಖಾನ್ದಾನ್ದಾಗ ಬರ್ತಾರ. ಬನಿ ಇಸ್ರಾಯಲಿಗೆ ಇದ್ರ ಸಂಬಂಧ ಏನೈತ್ರಿ? ಹೊಟ್ಟಿ ಕಿಚ್ಚಿತ್ತು. ಆ ಲೈನ್ದ ಹೋಗೋದ್ ಬೇಡ ನಾವು, ಅದ್ರ ಬಗ್ಗೆ ಇನ್ಶಾಲ್ಲ ಮತ್ ಮಾತಾಡೋಣ. ಇದ್ರ ಸಂಬಂಧ ಏನ್ ಮಾಡ್ತಿದ್ರಿ? ಅವರು ಹೊಟ್ಟೆ ಕಿಚ್ಚು ಮಾಡ್ತಿದ್ರು. ಅವ್ರು ಯಾವ ಜನಾಂಗ ಹೇಳ್ರಿ? ಬನಿ ಇಸ್ರಾಯಲಿದ್ದ ಜನಾಂಗ. ನಂತರ ಏನಾದ್ರಿ? ಇಬ್ರಾಹಿಂ ಅಲಿ ಸಲಾಮ್ರದು ಇಸ್ಮಾಯಿಲ್ ಅಲಿ ಸಲಾಮ್ರು ಹುಟ್ಟಿದ ನಂತರ ಇಬ್ರಾಹಿಂ ಅಲಿ ಸಲಾಮ್ರಿಗೆ ಅಲ್ಲ ಏನ್ ತಗೊಂಡ? ಎಕ್ಸಾಮ್ ತವಾಗತ್ತಾನ, ಪರೀಕ್ಷೆ ತವಾಗತ್ತಾನ. ಯಾರಿಗಿರಿ? ನಬಿಗೆ. ಇನ್ನ ಏನ್ರಿ? ಇವ್ರು ಎಲ್ಲಿದಾರು? ಪ್ಯಾಲೆಸ್ತೀನ್, ಶಾಮ್ ಅನ್ನುವಂತ ಪ್ರದೇಶ, ಇರಾಕ್, ಈಜಿಪ್ಟ್ ಈ ಪ್ರದೇಶಗಳದಾಗ ಅದಾರು. ಅವಾಗ ಇನ್ನ ಮಕ್ಕಾನ ರೆಡಿ ಆಗಿಲ್ಲ.
ಗೊತ್ತಾಯ್ತ್ರಿ? ಮಕ್ಕ ಅನ್ನುವಂಥದ್ದು, ಕಾಬಾ ಅನ್ನುವಂಥದ್ದು ಏನ್ ಪ್ರದೇಶ, ಒಂದು ಹಳ್ಳಿ ಐತಿ, ಒಂದು ಊರ್ ಐತಿ, ಒಂದ್ ಸಿಟಿ ಐತಿ. ಅಲ್ಲಿ ಏನಿಲ್ಲ, ಬರೇ ಗುಡ್ಡಗಾಡು ಐತೆ. ಏನೈತಿ ಹೇಳ್ರಿ? ಅಲ್ಲಿ ಗುಡ್ಡಗಾಡು ಪ್ರದೇಶ ಐತಿ. ಅಲ್ಲೇ ಇಸ್ಮಾಯಿಲ್ ಅಲೈಹಿ ಸಲಾಮರು ಹುಟ್ಟಿದ್ರು. ಹುಟ್ಟಿದ ತಕ್ಷಣ ಯಾರಿಗೆ ಆದೇಶ ಮಾಡಾಕತ್ತಾನ? ಅಲ್ಲ, ಹಾ, ಇಬ್ರಾಹಿಂ ಅಲೈಹಿ ಸಲಾಮರಿಗೆ ಆದೇಶ ಮಾಡಾಕತ್ತಾನು. ಬಿಬಿ ಹಾಜರ್ ಅವ್ರನ್ನ, ಮತ್ ಯಾರನ್ನ? ಇಸ್ಮಾಯಿಲ್ ಅಲೈಹಿ ಸಲಾಮರು ಸಣ್ಣವ್ರ ಇದ್ರು, ಇನ್ನ ಹುಟ್ಟೇತ್ ಕೂಸ. ಆ ಕೂಸನ್ ಎಲ್ಲಿ ಬಿಟ್ಟು ಬರ್ಬೇಕು ಹೋಗ್ಯಾಸ? ಕಾಡಿನೊಳಗ್ ಬಿಡ್ಬೇಕು. ಆ ಕಾಡಿನಲ್ಲಿ ಬಿಡಾಕತ್ತಾರಲ್ಲ, ಜಗ ಮಕ್ಕ ಊರ್ ಆಗುದೈತಿ. ಅದ್ ಮುಂದ್ ಯಾವ ಊರ್ ಆಗುದೈತ್ರಿ? ಮುಂದದು ಮಕ್ಕ ಊರ್ ಐತಿ. ಈಗ ಏನೈತಿ ಅದು? 2500 ವರ್ಷದಿಂದ ಗುಡ್ಡಗಾಡು ಪ್ರದೇಶ ಐತ. ಅದೇ ರೀತಿ ಅಲ್ಲಾನ್ ಹುಕುಮ್ ಆತು ನೋಡ್ರಿ. ಎಕ್ಸಾಮ್ ತಗೋಗತ್ತಾನಲ್ಲ, ಒಂದಷ್ಟು ಜನ ಹೇಳ್ತಾರಲ್ಲ, ಹೆಂಡತಿ ಮಕ್ಕಳನ್ನ ಬಿಟ್ಟಿಗೆ ಇದನ್ ಮಾಡುದು. ಪೈಗಂಬರ್ ಎಲ್ಲಾ ಏನ್ ಮಾಡಾಕತ್ತಾನ? ಎಕ್ಸಾಮ್ ತಗೋಗತ್ತಾನ. ಇಲ್ಲಿ ಬಾಳ ವರ್ಷಗಳ ನಂತರ ಮಗು ಆತು, ಹೆಂಡತಿ ಮಕ್ಕಳನ್ನ ಹೋಗ್ಯಾಸ ಜಂಗಲ್ನಾಗ ಬಿಟ್ಟು ಬರ್ಬೇಕಂತ ಹೇಳಿ ಕ್ಯಾಸ ಆದೇಶ ಆತು. ಅದೇ ರೀತಿ ಪೈಗಂಬರ್ ಹೋಗ್ಯಾಸ ಬಿಡಾಕತ್ತಾರಲ್ಲೇ. ಇವ್ರಿಗೆ ಗೊತ್ತೇ ಇಲ್ಲ, ಮಗುಗೂ ಗೊತ್ತಿಲ್ಲ, ತಾಯಿಗೂ ಗೊತ್ತಿಲ್ಲ. ಏನೈತ್ರಿ? ಇವ್ರು ಎದಕ್ ಕರ್ಕೊಂಡ್ ಬಂದಾರ ಇಲ್ಲಿ ಅಂತ ಹೇಳಿ ಕ್ಯಾಸ ಅದೇ ರೀತಿ ಹೋಗ್ಯಾಸ ಅಲ್ಲಿ ಬಿಡ್ತಾರೋ. ಬಿಟ್ಟ ನಂತರ ಹೊಳ್ಳಿ ಹೋಗಾಕತ್ತಿದ್ರಲ್ಲ ಇವರು, ಅಲ್ಲಾನ ಕಡೆಯಿಂದ ಆದೇಶ ಆಗಿತ್ತು. ಅವ್ರಿಗೆ ನೀವು ಹೇಳಬಾರ್ದೇನು. ಅವ್ರು ಕೇಳಾಕತ್ತಾರ, ನಮ್ನ ಇಲ್ಲಿ ಯಾಕೆ ಬಿಟ್ಟು ಹೊಂಟಿರಿ ನೀವು ಅಂತ ಹೇಳಿ ಕ್ಯಾಸ. ಇಂಥ ಜಂಗಲ್ ಒಳಗಡೆ, ಇಂಥ ಗುಡ್ಡಗಾಡು ಪ್ರದೇಶದಲ್ಲಿ ನಮ್ಮಿಬ್ಬರನ್ನ ಯಾಕೆ ಬಿಟ್ಟು ಹೊಂಟಿರಿ ನೀವು? ಎಷ್ಟು ಹೇಳಿದ್ರು ಅವ್ರು ಹೇಳಲಿಲ್ಲ. ಲಾಸ್ಟಿಗೆ ಬಿಬಿ ಹಾಜರ್ ಅಲೈಹಿ ಸಲಾಮರು ಹೇಳಿದ್ರು, ಹಜರ ಅಲೈಹಿ ಸಲಾಮ್ ಕೇಳಿದ್ರು, ಅಲ್ಲಾನ್ ಹುಕುಮ್ ಏನ್ರ ಆಗೇತ್ನ ನಿಮ್ಗ ಅಂತ ಹೇಳಿ ಕ್ಯಾಸ. ಅವಾಗ ಇವ್ರ ಏನ್ ಮಾಡಿದ್ರು? ತಮ್ಮ ಗೋನ ಚಂಡನ ಅಳಿಗಾಡಿಸಿದ್ರಿ ಅವ್ರು. ಹೌದು, ಯಾರ ಹುಕುಮ್ ಐತಿದು? ಅಲ್ಲಾನ ಹುಕುಮ್ ಐತಿದು. ಏನೈತಿ? ಎದ್ರ ಸಂಬಂಧ ನಡೆಯಾಕತ್ತೈತ್ರಿ ಇದು? ಹುಜ್ರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಕೊನೆ ಪೈಗಂಬರ್ ಬರುದೈತಿ ಅಂತ ಹೇಳಿ ಅಲ್ಲಾ ತಯಾರಿ ನಡ್ಸಾಕತ್ತಾನ ಅಲ್ಲಿಂತರ್ನ. ಯಾರು ತಯಾರಿ ಮಾಡಾಕತ್ತಾರ ಇದನ್ನ? ಅಲ್ಲಾನ ತಯಾರಿ ಇದು. ಅವ್ರೇನಂದ್ರು? ಅಲ್ಲಾನ ಹುಕುಮ್ ಐತಂತಂದ್ರ ಅಲ್ಲಾ ನಮ್ ಕಾಫಿ ಅದ. ಯಾರ್ ಕಾಫಿ ಅದಾರ್ರಿ? ಅಲ್ಲಾ ನಮ್ ಕಾಫಿ ಅದಾನ. ನಮ್ನ ಅಲ್ಲಾ ಹೊಡಿಬೇಕಂತಂದ್ರ ಪ್ಯಾಲೇಸ್ತಿಂದ ಹೊಡಿಬಹುದಿತ್ತಲ್ಲ. ಇಲ್ಲಿ ಅಲ್ಲಾ ನಮ್ಮನ್ನ ಕರ್ಕೊಂಡ್ ಬಂದಾನ ಅಂತಂದ್ರ ಇದ್ರ ಹಿಂದ್ ಒಂದ್ ಏನೈತಿ? ಉದ್ದೇಶ ಐತಿ. ಅದ್ರ ಸಂಬಂಧ ಅಲ್ಲಾ ನಮಗ್ ಕರ್ಕೊಂಡ್ ಬಂದಾನ ಅಂತ ಹೇಳಿ ಕೆಲಸ ಆಯ್ತು. ಹೋಗ್ರಿ ನೀವು, ನಮ್ಮ ಮೇಲೆ ಯಾರ ಜವಾಬ್ದಾರಿ ಮೇಲೆ ಅದೇವ್ ನಾವು? ಅಲ್ಲಾನ ಜವಾಬ್ದಾರಿ ಮೇಲೆ ಅದೇವ್ ನಾವು ಅಂತ ಹೇಳಿ ಕೆಲಸ. ಎಲ್ಲಿ ಇರ್ತಾರ್ರಿ ಇವ್ರು? ಆ ಗುಡ್ಡಗಾಡ ಪ್ರದೇಶದಲ್ಲಿ ಉಳಿದ್ರು. ಅಲ್ಲಿ ಹಗಲಿನ ಹೆದರಿಕೆ ಬರಾಕತ್ತೈತಿ. ಅಂತ ಗುಡ್ಡ ಐತದು. ಸಣ್ಣ ಮಗುನ್ ಕರ್ಕೊಂಡ ಯಾರು ಇರ್ಬೇಕ್ರಿ ಅಲ್ಲಿ? ಬಿಬಿ ಹಾಜರ್ ಅಲೈಹಿ ಸಲಾಮರು ಅಲ್ಲಿ ಉಳಿದ್ರು. ಹೆಂಗ ಏನಾಗತ್ತ? ಸಂಜೆ ಆಗತ್ತ. ಹಂಗ ಆಜು ಬಾಜು ಪ್ರಾಣಿಗಳು ಏನ್ ಮಾಡಾಕತ್ತು? ಒದರಾಕತ್ತು. ಇವ್ರ ಒಂದ್ ಕಟ್ಟಿಗೆ ತಗೊಂಡ್ ಕೈಯಾಗ ತಗೊಂಡ ಪ್ರಾಣಿಗಳಿಗೆ ಹೇಳಾಕತ್ತಾರ ಇವ್ರು, ಇಲ್ಲಿ ಯಾರದಾರು? ಇಬ್ರಾಹಿಂ ಯಾರದಾರು? ಇಸ್ಮಾಯಿಲ್ ಅಲೈಹಿ ಸಲಾಮರದಾರು. ನಾ ಯಾರು ಹೆಂಡತಿದ್ದೇನಿ? ಇಬ್ರಾಹಿಂ ಅಲೈಹಿ ಸಲಾಮರ ಹೆಂಡತಿದ್ದೇನೆ ನಾನು. ನಮ್ಮ ಮೇಲೆ ನೀವು ದಾಳಿ ಮಾಡ್ಬೇಡ್ರಿ ಅನ್ನುವಂಥದ್ದು ಅವ್ರು ಹೇಳಾಕತ್ತಾರು. ಆ ಕಡೆಯಿಂದ ಅವಾಜ್ ಬರಾಕತ್ತೈತಿ, ನಿಮ್ಮ ರಕ್ಷಣೆ ಸಂಬಂಧ ನಾವು ಬಂದೇವಿ ಇಲ್ಲಿ. ಯಾರ ರಕ್ಷಣೆ ಸಂಬಂಧ ರೀ? ಇಸ್ಮಾಯಿಲ್ ಅಲೈಹಿ ಸಲಾಮರ ರಕ್ಷಣೆ, ಅವ್ರ ತಾಯಿಯವ್ರ ರಕ್ಷಣೆ. ಯಾಕಪ್ಪ ಅಂತಂದ್ರ ಯಾರು ಬರಾರದಾರ ಮುಂದೆ ಇಲ್ಲಿಂತ್ರ? ಹುಜ್ರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ವಿಶ್ವ ಗುರುಗಳು ಬರಾರದಾರ ಮುಂದ. ಅದ್ರ ಸಂಬಂಧ ಇದನ್ನೆಲ್ಲ ಯಾರು ಮಾಡಾಕತ್ತಾರು? ಅಲ್ಲಾ ಮಾಡಾಕತ್ತಾನು. ಆ ಪ್ರಾಣಿಗಳು ಬಂದ ರಕ್ಷಣೆ ಕೊಡಾಕತ್ತಾವ ಇವ್ರಿ. ಇದೇ ರೀತಿ ಏನಾದ್ರಿ? ಒಂದ್ ದಿವ್ಸ ಒಂದ್ ರಾತ್ರಿ ಕಳೀತು. ನಂತರ ಏನಾದತಿ? ಇವ್ರ ಕಡೆ ಇರುವಂತ ಖಜೂರುನು ಮುಗಿದು, ನೀರುನು ಮುಗಿದು, ಇಂಥ ಪರಿಸ್ಥಿತಿ ಬಂತು. ಸಣ್ಣ ಮಗು ಐತಿ, ಹಾಲು ಕುಡಿಲಿಕ್ಕೆ ಹಾಲಿಲ್ಲ. ಏನೈತಿ? ಬಾಯಾರಕ್ ಆಗ್ಬಿಟ್ಟೈತಿ, ನೀರಿಲ್ಲ. ತಾಯಿ ಟೆನ್ಷನ್ ಆಗ್ಬಿಟ್ಲು. ಯಾರ್ರಿ? ಬಿಬಿ ಹಜರಾ ಅಲೈಹಿ ಸಲಾಮರು ಟೆನ್ಷನ್ ಹಾಕ್ಯಾಸ ಅಲ್ಲಿ ಏನ್ 2 ಗುಡ್ ಇದ್ದು ಅಲ್ಲಿ, ಸಫವಾ ಮರವಾ ಅಂತ ಹೇಳಿ ಕ್ಯಾಸ. ಈ ಗುಡ್ಡಕ್ಕೆ ಒಂದ್ಸರ್ತ ಓಡ್ತಾರು, ಆ ಗುಡ್ಡ ತುದಿ ಒಂದ್ಸರ್ತ ಓಡ್ತಾರು. ಇದನ್ನೆಲ್ಲ ಓಡಾಕತ್ತಾರಲ್ಲ, ಎದ್ರ ಸಂಬಂಧ ಹೇಳ್ರಿ ಇದು? ನೀರಿನ ಸಂಬಂಧ ಓಡಾಕತ್ತಾರು. ನನ್ನ ಮಗ ನೀರ್ಲಿ ಹಾಳಾಕತ್ತಾನು ಅಂತ ಹೇಳಿ ಕ್ಯಾಸ ಆ ಗುಡ್ಡಕ್ಕೆ ಒಂದ್ ತುದಿ ಒಂದ್ಸರ್ತ ಓಡ್ತಾರು. 7 ಸರ್ತಿ ಹಿಂಗ ಓಡ್ತಾರ. 2 ಸರ್ತಿ ಹೇಳ್ರಿ? 7 ಸರ್ತಿ. ಅಲ್ಲಾ ಇದನ್ನ ನೋಡಾಕತ್ತಾನ. ಅಲ್ಲಾ ಬಾಳ ಖುಷಿ ಆಗ್ಬಿಟ್ಟು ಇದನ್ನ ನೋಡಿ ಕ್ಯಾಸ ಹಜ್ ಒಳಗ ಫರ್ಜ್ ಮಾಡಿಬಿಟ್ಟಲ್ಲ ಇದನ್ನ. ಯಾರ ಹಜ್ಜಿಗೆ ಬರ್ತಿರ್ಲ ಹಿಂಗ ಓಡಬೇಕ ಅವ್ರು. ಓಡ್ಲಿಲ್ಲ ಅಂದ್ರ ಹಜ್ ಆಗೋಂಗಿಲ್ಲ ನಿಮ್ದು. ನೋಡ್ರಿ, ಯಾರು ಅಲ್ಲಾನ ಬಗ್ಗೆ ಕುರ್ಬಾನಿ ಕೊಟ್ಟಾರೋ ಅಲ್ಲಾ ಎಲ್ಲರಿಗೂ ಏನೈತಿ? ಬದಲಾ ವಾಪಸ್ ಕೊಟ್ಟ. ಏನಾದತ್ರಿ? ಸಫಾ ಮರಕ್ ಈ ರೀತಿ ಓಡಿದ್ರು. ನಂತರ ಏನಾಯ್ತು? ಅಲ್ಲಾನ ಕಡೆಂತ್ರ ಅಲ್ಲಾ ಯಾರನ್ನ ಕಳ್ಸಾಕತ್ತಾನು? ದೇವದೂತನ ಕಳ್ಸಾಕತ್ತಾನ. ಅಲ್ಲಾ ಜಿಬ್ರೇಲ್ ಅಮೀನ್ಗೆ ಎಲ್ಲಾ ಆದೇಶ ಮಾಡಿ ಕಳ್ಸಾಕತ್ತಾನ. ಹೋಗ್ ಕ್ಯಾಸ ಇಸ್ಮಾಯಿಲ್ ಅಲೈಹಿ ಸಲಾಮ್ ಅವ್ರ ಕಾಲ್ ಕೆಳಗೆ ಏನ್ ಮಾಡ್ರಿ? ಹೋಗಿ ನಿಮ್ ರೆಕ್ಕಿ ಹೊಡೀರಿ.
ರೆಕ್ಕೆ ಹೊಡೆದ ನಂತರ ಏನಾಯ್ತು, ಅಲ್ಲಿಂತ್ರ ಏನು ಬರಾಕತ್ತ ಹೇಳ್ರಿ, ಜಮ್ ಜಮ್ ಅನ್ನುವಂತ ನೀರ. ಅದನ್ನ ನೋಡಿ ಕ್ಯಾಸ ಯಾರು ಖುಷಿ ಆದ್ರು, ಬಿಬಿ ಹಜರಾ ಅಲೈಹಿಸ್ಸಲಾಂ ಖುಷಿ ಕ್ಯಾಸ ಬಂದ್ ಕ್ಯಾಸ್ ಹೇಳಿದ್ರು ಅವ್ರು, ಜಮ್ 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 ಅಂತಂದ್ರ ಏನ್ರಿ, ನಿಂದರು ನಿಂದರು. ಅದಕ್ಕೇನ್ ಕಟ್ಟಾಗತ್ತಾರ ಇವ್ರು, ನೀರಿಗೆ ರೌಂಡ್ ಹಾಕ್ಯಾಸ ಒಂದ ಒಂಟಿ ಕಟ್ಟಾಗತ್ತಾರ. ನಮ್ಮ ಭಾಷೆದಾಗ ಏನ್ ಕಟ್ಟಾತಾರ ಹೇಳ್ರಿ, ನೀರ್ ಹೋಗ್ಬಾರ್ದು ಅಂತೇಳಿ ಹಾರದ ಜಮ್ 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 ಅಂತೇಳಿ ಕ್ಯಾಸ ಏನ್ ಮಾಡಿದ್ರು, ಒಂಡಿ ಕಟ್ಟಿದ್ರು. ನೀರ ಆ ನೀರ್ ಇಂತ ನೀರ್ ಐತಲ್ರಿ, ಅದ್ರೊಳಗ ಯಾರ ಕಾಲದಾವ್ ಹೇಳ್ರಿ, ಇಸ್ಮಾಯಿಲ್ ಅಲೈಹಿಸ್ಸಲಾಂ ಕಾಲದಾವು. ಹುಜುರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನೈತಿ, ಎಂಜಲ್ ಐತಿ ಅದ್ರಾಗ. ಮತ್ತ ಪರಿಷ್ಠೆ, ಯಾವ ಪರಿಷ್ಠೆ, 7 ಭೂಮಿ 7 ಆಕಾಶ, 7 ಆಕಾಶದ ಕೆಳಗ ಮ್ಯಾಲ ಏನೈತಿ, ತಲಿ ಐತಿ. 7 ಆಕಾಶದ ಕೆಳಗ ಏನೈತಿ, ಅದ್ರ ಕಾಲದಾವು. ಅಷ್ಟು ದೊಡ್ಡ ಪರಿಷ್ಠೆ ಐತಿ. ಆ ಪರಿಷ್ಠೆ ಏನೈತಿ ಅದ್ರೊಳಗ, ರೆಕ್ಕೆ ಐತಿ ಅದಕ್ಕ. ನೋಡ್ರಿ ಪೈಗಂಬರ್ ಅವ್ರದ್ದು ಏನಾತು, ಅಲ್ಲಾನ್ ಕಡೆ ಹೋಗೋದಿತ್ತಲ್ಲ, ಈ ಹೃದಯವನ್ನ ತೆಗದ ಆಪರೇಷನ್ ಮಾಡೋದಿತ್ತು. ಎಲ್ಲಾ ಏನ್ ಬಂದಿದ್ದು, ದೇವದೂತರು ಬಂದಿದ್ರು. ಎಲ್ಲಾ ಸಾಮಾನುಗಳನ್ನ ಜನ್ನತಿಂದ್ರ ತಗೊಂಬಂದಿದ್ರು. ಎಲ್ಲಿಂದ ತಗೊಂಬಂದಿದ್ರು ಹೇಳ್ರಿ, ಜನ್ನತಿಂದ್ರ ತಗೊಂಬಂದಿದ್ರು. ನೀರ್ ಮಾತ್ರ ಎಲ್ಲಿಂದ ತಗೊಂಡಿದ್ರು, ಜಮ್ ಜಮ್ ಇಂದ್ರ ತಗೊಂಡಿದ್ರು. ಯಾಕೆ ನೀರ ಜನ್ನತಿಂದ್ರ ತರಾಕ್ ಹಾಕಿರ್ಕಿಲ್ಲ. ಹೇಳುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಜನ್ನತದ ನೀರಿಗಿಂತ ಶ್ರೇಷ್ಠ ನೀರು ಯಾವುದು, ಜಮ್ ಜಮ್ ನೀರ. ಅದರ ಸಂಬಂಧ ಈ ನೀರನ್ನ ತಗೊಂಡಿದ್ರು. ಮುಂದೇನಾತ್ರಿ, ನೀರ ಬಂತು, ಖುಷಿ ಆದ್ರು. ಖುಷಿ ಆಕ್ಯಾಸ ಅಲ್ಲೇ ಉಳಿದ್ರು. ಯಮನದಾಗ ಏನಿತ್ರಿ, ಯಮನ್ ಅನ್ನುವಂಥದ್ದು ಅದೊಂದು ಊರು. ಅಲ್ಲಿ ಬಹಳಷ್ಟು ಪಂಗಡಗಳಿದ್ದು. ಅಲ್ಲಿ ಏನಿದ್ರು, ಅಲ್ಲಿ ಬಹಳಷ್ಟು ಕುಟುಂಬಗಳಿದ್ದು, ಪಂಗಡಗಳಿದ್ದು. ಅಲ್ಲಿ ಅವ್ರದ್ದೊಂದು ಡ್ಯಾಮ್ ಇತ್ರಿ. ಅಲ್ಲಿ ಏನಿತ್ರಿ, ನೀರಿನ ಡ್ಯಾಮ್ ಇತ್ತದು. ಅದು ತಾನೇ ಏನಾಯ್ತು, ಒಡೆದು ಬಿಡ್ತದ. ಒಡೆದ ಕ್ಯಾಸ ಏನಾಗ್ಬಿಡ್ತು, ಹೋಗ್ಬಿಡ್ತು ನೀರೆಲ್ಲ. ಇವ್ರು ನೀರ್ ಹುಡುಕೊಂತ ಅಲ್ಲಿಂತ್ರ ಯಮನದಿಂತ್ರ ಏನೈತಿ, ಒಂದ್ ಕುಟುಂಬ, ಒಂದ್ ಕಬೀಲ, ಒಂದ್ ಮನೆತನ ಬರಾಕತ್ತೈತಿ. ಜುರ್ಹಾಮ್ ಅನ್ನುವಂಥದ್ದು ಏನೈತ್ರಿ, ಜುರ್ಹಾಮ್ ಅನ್ನುವಂತ ಮನೆತನ ಯಮನದಿಂತ್ರ ಎಲ್ಲಿ ಬರಾಕತ್ತೈತಿ, ಮಕ್ಕಾದ ಕಡೆ ದಾಟಿ ಹೋಗುದು. ಅಲ್ಲೇ ಪಕ್ಷಿಗಳು ಹಾರಾಕತ್ತಿದ್ದು. ಈ ಜುರ್ಹಾಮ್ ಅನ್ನುವಂತ ಏನ್ ಕಬೀಲ ಬರಾಕತ್ತೈತಿ. ಆ ಪಕ್ಷಿಗಳು ನೋಡಿ ಕ್ಯಾಸ ಅವ್ರಿಗೆ ಗೊತ್ತಾತು, ಇಲ್ಲಿ ನೀರ ಐತಿ, ಅದಕ್ಕೆ ಏನ್ ಹಾರಾಕತ್ತಾವ, ಮ್ಯಾಲ ಹಕ್ಕಿಗಳು ಹಾರಾಕತ್ತಾವ ಅಂತೇಳಿ ಕ್ಯಾಸ ಹಗರ್ಕ ಮುಂದ್ ಬಂದ್ ನೋಡಿದ್ರು. ಅಲ್ಲಿ ಏನೈತಿ, ಇಬ್ರ ಕುಂತಾರು. ಯಾರ್ಯಾರು, ಬಿಬಿ ಹಜರಾ ಅಲೈಹಿಸ್ಸಲಾಂ ಮತ್ತು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅಲ್ಲಿ ನೀರಿನ ಬಾಜು ಕುಂತಾರು. ಬಂದ್ ಕ್ಯಾಸ ಅವ್ರು ಕೇಳಿದ್ರು, ನಾವಿಲ್ಲಿ ಇರ್ಬೋದನ? ಯಾಕಂತಂದ್ರೆ ಇವ್ರಿಗೂ ಜರೂತಿತ್ತು. ಯಾಕಂದ್ರೆ ಇಬ್ಬರೇ ಇದ್ರಲ್ಲ, ಇವ್ರಿಗೂ ಏನೈತಿ, ಜನಗಳ ಜರೂತಿತ್ತು. ಇದು ಅಲ್ಲಾ ನಿಜಾಮ್ರಿ. ಇದು ಅಲ್ಲಂದೊಂದು ಏನಿರಿದು, ವ್ಯವಸ್ಥಿತವಾದಂತ ಒಂದು ಉದ್ದೇಶ ಐತಿ ಮುಂದ. ಅದ್ರ ಸಂಬಂಧ ಇದೆಲ್ಲ ಹಿಂದೆ ನಡ್ಯಾಕತ್ತೈತಿ. ಬಂದ್ ಕೇಳಿದ್ರು ಅವರು. ಕೇಳಿದ ತಕ್ಷಣ ಇವ್ರೇನಂದ್ರು, ನೀವು ಇರ್ಬೋದು, ಆದ್ರ ಈ ನೀರ್ ಐತಲ್ಲ, ಈ ನೀರಿನ ಮ್ಯಾಲ ಅಧಿಕಾರ ಆಗಿರ್ಬೋದು, ಆಡಳಿತ ಆಗಿರ್ಬೋದು, ನಂದು ಮತ್ ನನ್ನ ಮಗಂದ ಅಷ್ಟೇ ಇರುತ್ತೆ. ಏನಂದ್ರಿ, ನೀರ್ ಯೂಸ್ ಮಾಡ್ಕೋಬಹುದು ನೀವು, ಏನು ಪ್ರಾಬ್ಲಮ್ ಇಲ್ಲ. ಆದ್ರ ಅಧಿಕಾರ ಮತ್ತು ಆಡಳಿತ ಯಾರ್ದು ಇರ್ತೈತಿ, ನಂದು ಮತ್ತು ನಂದು ಮಗಂದು ಇರ್ತೈತಿ ಅಂತ ಹೇಳಿದ್ರು. ಈ ರೀತಿ ಹೇಳಿದ ತಕ್ಷಣ ಏನಾಯ್ತು, ಆ ಜುರ್ಹಾಮ್ ಅನ್ನುವಂತ ಏನು ಕುಟುಂಬ ಬಂದಿತ್ತು, ಒಂದ್ ಕಬೀಲಾ ಬಂದಿತ್ತು. ಅಲ್ಲೇ ಏನ್ ಮಾಡಾಕತ್ತಾರ ಅವರು ಅಲ್ಲೇ ಬೆಳೆಯಾಕತ್ರು. ಇಸ್ಮಾಯಿಲ್ ಅಲೈಹಿಸ್ಸಲಾಂ ಏನಾದ್ರು ಹಾಗೆ ಏನ್ ಮಾಡಿದ್ರು, ದೊಡ್ಡಾರ ಹಾಕತ್ರಿ ಇವರು. ಅಲ್ಲಾನ ಕಡೆ ಅಂತ ಮತ್ತ ಆದೇಶ ಆತು. ಯಾರಿಗೆ, ಇಬ್ರಾಹಿಂ ಅಲೈಹಿಸ್ಸಲಾಂರಿಗೆ. ಒಂದೇ ಸರ್ತ್ ಮಕ್ಕಾಕ್ ಬಂದ್ ಬಿಟ್ಟು ಹೋಗಿದ್ರು. ಗೊತ್ತಾಗಿತ್ರಿ, ಒಂದೇ ವಿಸಿಟ್ ಒಳಗ ಮಕ್ಕಾಕ್ ಬಿಟ್ಟು ಹೋಗಿದ್ರ ಹೆಂಡತಿ ಮಕ್ಕಳನ್ನ. 2ನೇ ಪರೀಕ್ಷೆ ಅಲ್ಲಾ ತಗೋಕತ್ತಾನ. 5 ವರ್ಷದ್ದು, ಒಂದ್ ರಿವಾಯತಾಗ 7 ವರ್ಷದ ಮಗು ಯಾರು, ಇಸ್ಮಾಯಿಲ್ ಅಲೈಹಿಸ್ಸಲಾಂ ಆದ್ರು. ಮತ್ ಅಲ್ಲಾನ್ ಕಡೆಯಿಂದ ಆದೇಶ ಬರಾತತ್, ಹೋಗ್ರಿ, ಮತ್ ಎಲ್ಲಿ ಹೋಗ್ರಿ, ನಿಮ್ಮ ಹೆಂಡತಿ ಮಕ್ಕಳ ಕಡೆ ಹೋಗ್ ಕ್ಯಾಸ ನಿಮ್ ಮಗನ್ ಏನ್ ಮಾಡ್ಬೇಕು, ನನ್ನ ದಾರಿ ಒಳಗ ಬಲಿ ಕೊಡಬೇಕು, ಶಿರಚ್ಛೇದ ಮಾಡಬೇಕು, ಈ ಏನೈತಿ ರುಂಡವನ್ನ ತೆಗಿಬೇಕು ನನ್ನ ದಾರಿ ಒಳಗ ಅಂತೇಳಿ ಯಾರ ಕಡೆಯಿಂದ ಆದೇಶ ಆತು, ಬಕ್ರೀದ್ ಮಾಡ್ತೇವಲ್ರಿ, ಅದೇ ರೀತಿ ಯಾರು ಬರಾಕತ್ತಾರ ಹೇಳ್ರಿ, ಯಾರು ಬರಾಕತ್ತಾರು, ಇಬ್ರಾಹಿಂ ಅಲೈಹಿಸ್ಸಲಾಂ ಬಂದ್ರು. ಬಂದ್ ಕ್ಯಾಸ ಯಾರಿಗ್ ತೊಗೊಂಡ್ ಹೋದ್ರು, ಇಸ್ಮಾಯಿಲ್ ಅಲೈಹಿಸ್ಸಲಾಂ ತೊಗೊಂಡ್ ಹೋದ್ರು. ಆ ವಾಕ್ಯ ನಾವು ಒಳ್ಳೆ ಕೇಳೋಣ. ಹೌದು, ಎರಡನೇತಿ. ಅದೇ ರೀತಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಏನಾದ್ರು ಇಲ್ಲಿ ದೊಡ್ಡವರ ಆಗತ್ತಾರು. ಜುರ್ಹಾಮ್ ಅಂತೇಳಿ ಏನ್ ಬಂದಿತ್ತಲ್ಲ ಕಬೀಲಾ, ಆ ಕಬೀಲಾ ಒಳಗಡೆ ಅಂತ ಒಂದು ಹುಡುಗಿ ಜೊತೆ ಮದುವೆ ಹಾಕಾರು. ಯಾರು, ಇಸ್ಮಾಯಿಲ್ ಅಲೈಹಿಸ್ಸಲಾಂ.
ಯಾ ಕಬೀಲಾ ಜೊತೆ ರೀ? ಕಬೀಲಾ ಜುರ್ಹಮ್ ಅನ್ನುವಂಥದ್ದು ಒಂದ ಕಬೀಲಾ ಜೊತೆ. ಕಬೀಲಾದ ಹುಡುಗಿನ ಯಾರು ಮದುವೆ ಆಕ್ಕಾರು? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ಮದುವೆ ಆಕ್ಕಾರು. ಈ ಎರಡನೇ ವಿಸಿಟ್ ಆತಿನ್. ಮೂರನೇ ವಿಸಿಟ್ ಯಾರ್ದು? ಇಬ್ರಾಹಿಂ ಅಲೈಹಿಸ್ಸಲಾಂ ಅವ್ರದು. ಎಲ್ಲಿತ್ತು? ಮತ್ತ ಇವ್ರು ದಾವತದ ಕೆಲಸ ಮಾಡಕ್ ಹೋಗಿದ್ರು. ಮತ್ ಅಲ್ಲನ ಕಡೆಂತ್ರ ಆದೇಶ ಆಗತ್ತತ್. ಯಾರಿಗೆ? ಇಬ್ರಾಹಿಂ ಅಲೈಹಿಸ್ಸಲಾಂರಿಗೆ. ಹೋಗ್ರಿ. ಎಲ್ಲಿ ಹೋಗ್ರಿ? ನಿಮ್ ಗಂಡ ನಿಮ್ ಹೆಂಡತಿ ಕಡೆ ಹೋಗ್ರಿ, ನಿಮ್ ಮಗನ ಕಡೆ ಹೋಗ್ರಿ ಅಂತೇಳಿ ಆದೇಶ ಆತು. ಅದೇ ರೀತಿ ಬರಾಕತ್ತಾರ ಇವ್ರು. ಇಲ್ಲಿ ಬರೋ ಮಠ ಅಂತಂದ್ರೆ ಯಾರ ತೀರ್ಕೊಂಡಿದ್ರು? ಬಿಬಿ ಹಾಜರ್ ಅವ್ರದ್ದು ಏನಾಗತ್ತೆ ಇಲ್ಲಿ? ಇಂತಿಕಾಲ್ ಆಗತ್ತ. ಯಾರ ತಾಯಿರಿ ಅವರು? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವ್ರ ತಾಯಿಯವ್ರದ್ದು ಏನಾಗತ್ತ ಇಲ್ಲಿ? ಆ ಸಂದರ್ಭದಾಗ ಯಾರು ಮದುವೆ ಆಗಿತ್ತು? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವ್ರದ್ದು ಮದುವೆ ಆಗಿತ್ತು. ಅವಾಗ ಪೈಗಂಬರ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮನ್ಯಾಗ ಇದ್ದಿರ್ಕಿಲ್ಲ, ಹೊರಗಡೆ ಹೋಗಿದ್ರು. ಅಂತ ಸಂದರ್ಭ ಒಳಗೆ ಯಾರು ಬಂದಿದ್ರು? ಅವ್ರ ತಂದೆ ಇಬ್ರಾಹಿಂ ಅಲೈಹಿಸ್ಸಲಾಂ ಬಂದಿದ್ರು. ಮಗನ ಹೆಂಡತಿ ಜೊತೆ ಮಾತಾಡಕತ್ತಿದ್ರು. ಅಂತ ಸಂದರ್ಭದಾಗ ಮಗನ ಹೆಂಡತಿ, ಯಾರ ಹೆಂಡತಿ? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಹೆಂಡತಿ ಮಾವನ್ ಜೊತೆ ಏನಂದ್ರು? ಏನ್ ಬಿಡ್ರಿ, ನಮ್ ಕಡೆ ಏನೈತಿ? ಅಲ್ಲಾನ್ ಏನ್ ಮಾಡ್ಲಿಲ್ಲ ಅವರು? ಶುಕ್ರ ಗುಜಾರ್ ಮಾಡ್ಲಿಲ್ಲ ಅವರು. ಬರೇ ಆರೋಪಗಳನ್ನ ಮಾಡಿದ್ರು. ನಮ್ ಕಡೆ ಆದಿಲ್ಲ, ನಮ್ದು ಹಿಂಗೈತಿ ನಮ್ ಪರಿಸ್ಥಿತಿ. ಯಾರು ಹೇಳಾಕತ್ತಾರ್ರಿ? ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದ್ರು. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹೋಗೋತ್ ಮುಂದ ಒಂದ್ ಮಾತು ಹೇಳಿ ಹೋದ್ರು. ನನ್ನ ಮಗ ಬಂದ್ರ ಅವ್ನ್ ಹೇಳ್ಬೇಕು, ನಿನ್ ಮನಿ ಚೌಕಟ್ ಅಥವಾ ಹೊಚ್ಚದು ಏನ್ ಮಾಡ್ಬೇಕು? ಚೇಂಜ್ ಮಾಡ್ಬೇಕು. ನೀ ಏನಂತ ಹೇಳ್ಬೇಕು ಹೇಳ್ರಿ? ಗಂಡ ಬಂದ ನಂತರ ಗಂಡ ಏನಂತ ಹೇಳ್ಬೇಕು? ಚೌಕಟ್ಟನ್ನ ಬದಲಾವಣೆ ಮಾಡ್ಬೇಕು ಅಥವಾ ಹೊಚ್ಚಲ್ನ ಬದಲಾವಣೆ ಮಾಡ್ಬೇಕಂತ ಹೇಳ್ಬೇಕು. ಆಯ್ತ್ರಿ ಹೇಳ್ತೇನೆ ಅಂತೇಳಿ ಯಾರು ಹೋದ್ರು? ಮತ್ತ ಇಬ್ರಾಹಿಂ ಅಲೈಹಿಸ್ಸಲಾಂ ಹೋದ್ರು. ಹೊಳ್ಳಿ ಯಾರು ಬರಾಕತ್ತಾರು? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮನಿಗ್ ಬಂದ ತಕ್ಷಣ ನಿಮ್ಮ ಅಪ್ಪಾರ್ ಹಿಂಗ್ ಹೇಳಿ ಹೋಗ್ಯಾರ್ರಿ ಅಂತೇಳಿ ಕೆಲಸ ಹೇಳಿದ್ರು. ಹೇಳಿದ ತಕ್ಷಣ ಏನ್ ಮಾಡಿದ್ರು? ಅವ್ರಿಗೆ ತಲಾಕ್ ಕೊಟ್ರು. ಯಾರು ತಲಾಕ್ ಕೊಟ್ರು? ಚೌಕಟ್ಟನ್ನ ಬದಲಾವಣೆ ಮಾಡಂತೇಳಿ ಯಾರು ಹೇಳಿದ್ರು? ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದ್ರು. ಇಸ್ಮಾಯಿಲ್ ಅಲೈಹಿಸ್ಸಲಾಂ ಗೊತ್ತಾತು ನಮ್ಮ ಅಪ್ಪಾರ್ ಹೇಳುವಂತ ಮಾತಿನ ಅರ್ಥ ಏನೈತಿಪ್ಪ ಅಂತಂದ್ರೆ, ಹೆಂಡತಿನ ಏನ್ ಮಾಡ್ಕೋಬೇಕು? ತಲಾಕ್ ಕೊಡ್ಬೇಕು ಅಂತೇಳಿ ಕೆಲಸ ಆಯ್ತು. ಅದೇ ರೀತಿ ತಲಾಕ್ ಕೊಟ್ಟ ಕೆಲಸ ಬೇರೆ ಮಹಿಳೆ ಜೊತೆ ಏನ್ ಮಾಡಿದ್ರು? ಮದುವೆ ಮಾಡ್ಕೊಂಡ್ರು. ಮೂರೇನಾದ್ರು ಭೇಟಿ ಆದವು ಅಲ್ರಿ. 4ನೇ ಭೇಟಿ ಮತ್ತೊಂದಾತು. ಯಾರ್ದು? ಇಬ್ರಾಹಿಂ ಅಲೈಹಿಸ್ಸಲಾಂ. ಎಲ್ಲಿಗೆ? ಎಲ್ರಿ? ಮಕ್ಕಾಕ. ಎಲ್ಲಿ ಹೊಕ್ಕಿದ್ರು ಹೇಳ್ರಿ? ಅವರು ದಾವತದ ಕೆಲಸ ಮಾಡಾಕ, ಅಲ್ಲಾನ ಬಗ್ಗೆ ಹೇಳಾಕ ಎಲ್ಲಾ ಕಡೆ ಹೊಕ್ಕಿದ್ರು. ಮತ್ತ 4ನೇ ಭೇಟಿ ಸಂದರ್ಭದಾಗ ಮತ್ ಬೇರೆಯವ್ರ ಜೊತೆ ಯಾರು ಮದುವೆ ಮಾಡ್ಕೊಂಡಿದ್ರು? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮದುವೆ ಮಾಡ್ಕೊಂಡಿದ್ರಲ್ಲ, ಮನಿಗ್ ಬರಾಕತ್ತಾರು. ಮನಿಗ್ ಬಂದ ಕೆಲಸ ಎಲ್ಲಿವ ನಿನ್ ಗಂಡ ಎಲ್ಲಿದಾರು? ಹೊರಗೆ ಹೋಗ್ಯಾರು. ಇಲ್ಲ, ಅವ್ರ ಜೊತೆ ಮಾತಾಡಕತ್ತವ್ರು. ಮಾತಾಡೋದ್ ಮುಂದ ಅವ್ರು ಏನ್ ಮಾಡಿದ್ರು? ಅಲ್ಲಾನ ತಾರೀಫ್ ಮಾಡಿದ್ರು. ಅವ್ರು ನಮಗ ಅಲ್ಲ ಎಲ್ಲಾ ಕೊಟ್ಟಾನ, ನಾವೇನದೇವಿ ಬಹಳ ಸಂತೋಷದಿಂದ ಇದ್ದೇವಿ. ಯಾವುದೇ ರೀತಿ ಆರೋಪಗಳನ್ನ ಮಾಡ್ಲಿಲ್ಲ. ಅದೇ ರೀತಿ ಏನ್ ಹೇಳಿ ಹೊಂಟಾರ್ರಿ? ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿ ಹೊಂಟಾರ ಅವ್ರಿಗೆ, ನಿನ್ ಗಂಡ ಬಂದ್ರೆ ಹೇಳ್ಬೇಕು, ನಿನ್ ಚೌಕಟ್ಟಾಗಿರ್ಬೋದು, ನಿನ್ ಹೊಚ್ಚಲಾಗಿರ್ಬೋದು, ಅದನ್ನ ಸರಿಯಾಗಿ ಇಟ್ಕೋದು. ನಿನ್ ಗಂಡ ಬಂದ ಕೂಡಲೇ ಹೇಳ್ಬೇಕು. ಅದೇ ರೀತಿ ಇವ್ರು ಹೋದ್ರು. ಪೈಗಂಬರ್ ಬಂದ ನಂತರ ಅವ್ರಿಗೆ ಗೊತ್ತಾತು, ನಾನು ಹೆಂಡತಿ ಏನದಾಳು ಬಹಳ ಚಲೋ ಅದಾರು, ಇವ್ರನ್ನ ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ಇಟ್ಕೋಬೇಕು ಅನ್ನುವಂಥದ್ದು ಯಾರು ಹೇಳಿದ್ರಿ? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿಗೆ ಯಾರು ಹೇಳಿ ಹೋದ್ರು? ಇಬ್ರಾಹಿಂ ಅಲೈಹಿಸ್ಸಲಾಂ ಅವ್ರಿಗೆ ಹೇಳಿ ಹೋದ್ರು. 4 ಭೇಟಿಗಳಾದವು. 5ನೇ ಭೇಟಿ ಒಳಗೆ ಏನಾಗತ್ತೆ ಹೇಳ್ರಿ? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ದೊಡ್ಡವರಾಗ್ಯಾರು. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಬಂದ್ರು. ಅಲ್ಲಾಹನ ಕಡೆಯಿಂದ ಆದೇಶ ಆತತಿ, ಕಾಬಾ ನಿರ್ಮಾಣ ಆಗ್ಬೇಕು. ಏನ್ ನಿರ್ಮಾಣ ಆಗ್ಬೇಕು ಹೇಳ್ರಿ? ಕಾಬಾತುಲ್ಲಾ ಏನ್ ಮಾಡ್ಬೇಕು? ನೀವು ಕಟ್ಟಬೇಕು. ಅದನ್ನ ಅಲ್ಲಾಗ ಕೇಳಾಕತ್ತಾರ ಇಬ್ರಾಹಿಂ ಅಲೈಹಿಸ್ಸಲಾಂ. ಎಲ್ಲಿ ಕಟ್ಲ್ರಿ? ಅಲ್ಲಾಹನ ಕಡೆಯಿಂದ ಆದೇಶ ಆತು. ನಾ ಹೇಳಿದ್ನೆಲ್ಲ ಆದಮ್ ಅಲೈಹಿಸ್ಸಲಾಂ ಹೇಳಿದ್ನ, ಅಲ್ಲಿ ಪಾಯ ಹಾಕಂತೇಳಿ ಕೇಸ್ ಅಲ್ಲೇ ಕಟ್ಟಬೇಕು. ನಾ ಹೆಂಗ ಗುರ್ತಾ ಹಿಡಿಲ್ರಿ ಅದನ್ನ? ಆ ಪಾಯ ಎಲ್ಲಿ ಐತೆ ಅನ್ನೋದು. ಯಾಕಂತಂದ್ರ ಇಬ್ರಾಹಿಂ ಅಲೈಹಿಸ್ಸಲಾಂ ಆದಮ್ ಅಲೈಹಿಸ್ಸಲಾಂ ನಡಕ ಹೆಚ್ಚು ಕಡೆ ನಮ್ ಹಿರಿಯರು ಹೇಳ್ತಾರೋ 10,000 ವರ್ಷಗಳ ಫರಕ್ ಐತಿ. ಎಷ್ಟು ಫರಕ್ ಐತಿ ಹೇಳ್ರಿ? 10,000 ವರ್ಷಗಳ ಹಿಂದ್ ಪಾಯ ಹುಡುಕಿರ್ ಸಿಗ್ತತಿ. ಆಗತ್ತೇನ್? ಸಿಕ್ಕಾಪಟ್ಟಿ ಏನಾಗಿರ್ತೈತ್ರಿ? ಅದು ಇದು ಬಂದ ಸರಿ ಇರ್ತೈತಿ. ಅದೇ ರೀತಿ ಇಬ್ರಾಹಿಂ ಅಲೈಹಿಸ್ಸಲಾಂ ಕೇಳಿದ್ರು. ಅಲ್ಲಾಹನ ಕಡೆಯಿಂದ ಆದೇಶ ಆತು, ನಾವ್ ಒಂದ್ ಕಳಿಸ್ತೇನೆ, ಮೋಡನ್ ಕಳಿಸ್ತೇನೆ. ಇವತ್ತ ಸೆಟಲೈಟ್ ಮಾಡಿ ನಾವ್ ಏನ್ ಮಾಡ್ತೇವಿ? ಫೋಟೋ ತೆಗಿತೀವಲ್ಲ, GPS ಮಾಡ್ತೀವಲ್ಲ, ಸೆಟಲೈಟ್ ಮೇಲೆ ಮಾಡ್ತಾರಲ್ರಿ. ಹಂಗ ಅಲ್ಲಾ ಇದನ್ನ ಮೊದಲೇ ಹೇಳ್ಯಾರ. ಏನ್ ಕಳ್ಸಾಕತ್ತನ್ರಿ? ಅಲ್ಲ, ನಾವೊಂದು ಮೋಡನ್ನ ಕಳಿಸ್ತೇನಿ. ಆ ಮೋಡದ್ ಏನೈತಿ? ನೆರಳ ಎಲ್ಲಿ ಬೀಳ್ತೈತಿ ಅಲ್ಲೇ ಕಾಬಾ ಐತಂತ ಇಟ್ಕೋ. ಅಲ್ಲಿ ಏನ್ ಕಟ್ಬೇಕು ನೀವು?
ಕಾಬತುಲ್ಲನ ಕಟ್ಟಬೇಕು, ನಿರ್ಮಿಸ್ಬೇಕಂತ ಹೇಳಿ ಕೆಲಸ ಅಲ್ಲಾನ ಕಡೆಂತರ ಆದೇಶ ಆಯ್ತು. ಅದೇ ರೀತಿ ಏನ್ ಬಂತು, ನೆರಳು ಬಂತು. ಆ ನೆರಳದಾಗ ಏನ್ ಮಾಡಕತ್ತರು, ಯಾರ್ಯಾರು ತಂದಿ ಮಗ ಯಾರ್ಯಾರು ಹೇಳ್ರಿ, ಇಬ್ರಾಹಿಂ ಅಲೈಹಿ ಸಲಾಂ ಮತ್ತು ಇಸ್ಮಾಯಿಲ್ ಅಲೈಹಿ ಸಲಾಂ ಕೂಡಿ ಕೆಲಸ ತೆಗಿಯಾಕತ್ರು. ತೆಗಿತಾ ಹಂಗ ತೆಗದ್ರು ಹಳಿ ಏನ್ ಹತ್ತಾಕತ್ತೈತಿ, ಪಾಯ ಹತ್ತಾಕತ್ತೈತಿ. ಎಲ್ಲಿ ಮಠ ತೆಗದ್ರಿ, ಯಾರ್ ಕಟ್ಟಿದ್ ಪಾಯ ಹೇಳ್ರಿ? ಆದಮ್ ಅಲೈಹಿ ಸಲಾಂ ಅವರು ಕಟ್ಟಿ ಹೋಗಿದ್ರಲ್ಲ, ಪಾಯ ಹಾಕಿ ಹೋಗಿದ್ರಲ್ಲ, ಆ ಪಾಯ ಹಾಕ್ತು. ಅದ್ರ ಮೇಲೆ ಏನ್ ಕಟ್ಟಾಕತ್ರು, ಕಾಬಾ ಕಟ್ಟಾಕತ್ರು. ಕಾಬಾ ನಿರ್ಮಾಣ ಶುರು ಆಯ್ತು. ಈ ಕಾಬಾ ನಿರ್ಮಾಣ ಆಗ್ತಾ ಏನ್ ಹೋಗ್ತತಲ್ರಿ, ಕಲ್ಲುಗಳನ್ನ ಮ್ಯಾಲ ಒಯ್ದು ಬಂತು. ಮಕಾಮೆ ಇಬ್ರಾಹಿಂ ಅಂತೇಳಿ ಒಂದ್ ಕಲ್ಲ ಐತಿ, ಇನ್ನೂ ಐತ. ಎಲ್ಲೈತ್ರಿ? ಮಕ್ಕಾದಾಗ ಮೊದಲು ಎಲ್ಲಿತ್ತಪ್ಪ ಅಂತಂದ್ರ ಕಾಬತುಲ್ಲಾ ಕೂಡ ಬಾಜುನೇ ಇತ್ತದ. ಆ ಕಲ್ಲು ಎಲ್ಲಿತ್ರಿ? ಕಾಬಾ ಐತಲ್ಲ, ಕಾಬಾದ್ ಬಾಜುಕನೇ ಇತ್ತದ. ಆ ಕಲ್ಲ ಮ್ಯಾಲ ನಿಂತ ಕ್ಯಾಸ ಇಬ್ರಾಹಿಂ ಅಲೈಹಿ ಸಲಾಮರು ಏನ್ ಮಾಡ್ತಿದ್ರು, ಕಲ್ಲುಗಳನ್ನ ಒಯ್ತಿದ್ರ ಮ್ಯಾಲ. ಒಂಥರ ಈಗ ಕ್ರೇನ್ ಕೆಲಸ ಮಾಡ್ತೈತಲ್ಲ, ಕ್ರೇನ್ ಹಂಗ ಆದ್ಗ ಅಲ್ಲಾ ಹುಕುಂ ಮಾಡಿದ್ದದಕ್ಕೆ. ಎದಕ್ಕ? ಆ ಕಲ್ಲಿಗೆ. ಆ ಕಲ್ಲು ಮ್ಯಾಲ ತಗೊಂಡ್ ಹೊಕ್ಕಿತ್ತು. ಇವ್ರು ಅದ್ರ ಮ್ಯಾಲ ನಿತ್ರ ಸಾಕ್, ಮ್ಯಾಲ ತಗೊಂಡ್ ಹೊಕ್ಕಿದ್ರು ಕಲ್ಲುಗಳನ್ನ. ಎಲ್ಲಾ ರೀತಿ ಇಡ್ತಿದ್ರು. ಒಂದ್ ಸರ್ತಿ ಏನಾತ್ರಿ, ಹುಜ್ರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಮಾನ ಆದ್ಮೇಲೆ ಒಂದಷ್ಟು ಬಹಳಷ್ಟು ಪ್ರಳಯ ಬಂತು, ಸಿಕ್ಕಾಪಟ್ಟೆ ನೀರ್ ಬಂತು, ಮಳಿ ಬಂತು. ಆ ಕಲ್ಲು ಏನಾಯ್ತು, ಸರ್ಕೊಂತ ಹೊರಗೆ ಬಂದ್ಬಿಡ್ತಾವ. ಸಹಬಾ ಇಕ್ರಾಮ್ ರಜಿಯಲ್ಲಾಹು ತಆಲಾ ಎಲ್ಲಾರು ಕೂಡಿ, ಅಜ್ಮೈನ್ ಕೂಡಿ ಎಲ್ಲ ಏನ್ ಮಾಡಿದ್ರು, ಮಶವರ ಮಾಡಿದ್ರು. ಕಲ್ಲು ಅಲ್ಲಿದ್ದಿದ್ದು ಇಲ್ಲಿ ಬಂದೈತಿ, ಹೆಂಗ್ ಮಾಡೋದು? ಅವಾಗ ಎಲ್ಲಾ ಸಹಾಬಾರ ಮಶವರ ಒಂದಾತು. ಅದ್ ಎಲ್ಲಿ ಬಂದೈತಿ ಅಲ್ಲೇ ಬಿಟ್ಬಿಟ್ರಿ ಅವ್ರು. ಯಾಕಂತಂದ್ರ ಅಲ್ಲಾನ ಆದೇಶದ ಮೇಲೆ ಆಗೈತೆ ಅದು. ಅದನ್ನ ಹೊಳ್ಳಿ ಅಲ್ಲಿ ತಗೊಂಡ್ ಹೋಗುದು ಬೇಡ ಅಂತ ಹೇಳಿ ಕೆಲಸ ಏನೈತಿ, ಅಲ್ಲೇ ಬಿಟ್ರು. 500 ಮೀಟರ್ ಎಷ್ಟು ದೂರ ಐತ ಕಾಬಾದಿಂತ್ರ. ಎಷ್ಟು ದೂರ ಐತ್ರಿ ಅದು? ಏನು? ಮಕಾಮೆ ಇಬ್ರಾಹಿಂ ಅನ್ನುವಂತ ಒಂದು ಕಲ್. ಮುಂದೇನಾತ್ರಿ, ಏನ್ ಕಟ್ಟಾಕತ್ತಾರೋ? ಕಾಬಾ ಶರೀಫ್ ಕಟ್ಟಾಕತ್ತಾರೋ. ಯಾರ್ಯಾರು? ತಂದಿ ಮಗ ಕೂಡಿ ಕಟ್ಟಿದ್ರು. ನಂತರ ಅಲ್ಲಾನ ಕಡೆ ಅಂತ ಆದೇಶ ಆಯ್ತು, ಇನ್ನೇನ್ ಮಾಡ್ರಿ, ಎಲ್ಲಾರಿಗೂ ಹುಕುಂ ಮಾಡ್ರಿ, ಎಲ್ಲಿ ಬರ್ಬೇಕಿನ್ನ, ಹಜ್ಜಿಗೆ ಬರ್ಬೇಕಿನ್ನ, ಕಾಬಾಗ್ ಬರ್ಬೇಕಿನ್ನ ಅಂತ ಹೇಳಿ ಕೆಲಸ. ಅದೇ ರೀತಿ ಇಬ್ರಾಹಿಂ ಅಲೈಹಿ ಸಲಾಂ ಏನ್ ಮಾಡಿದ್ರು, ಎಲ್ಲಾರಿಗೂ ಅಲ್ಲಿಂತ್ರ ಏನ್ ಶುರು ಆತ್ರಿ, ಹಜ್ ಶುರು ಆಯ್ತು. ಎಲ್ಲಾ ತವಾಫ್ ಮಾಡಕ್ ಬರಾಕತ್ತಿ ಜನ. ಮುಸಲ್ಮಾನ್ರಲ್ಲ, ಬೇರೆ ಬೇರೆ ಜನಾನು ಬರ್ತಿತ್ರಿ ಅಲ್ಲಿ. ಏನ್ ಮಾಡ್ತಿತ್ರಿ ಅಲ್ಲಿ? ಬೇರೆ ಬೇರೆ. ಯಾಕಂತಂದ್ರ ಎಲ್ಲಾ ಕಡೆ ಅಂತ ಮಂದಿ ಬಂದ್ ಕೆಲಸ ತವಾಫ್ ಮಾಡಿ ಹೋಗಿತ್ತು. ಆಗಿನ ಕಾಲ ಒಳಗ ಬಂಗಾರ ಬೆಳ್ಳಿ ಕೊಟ್ಟು ಹೋಗಿದ್ರ. ಎಲ್ಲಾರು ಹೃದಯದಾಗ ಕಾಬಾ ಶರೀಫ್ ಇದ್ದು ಅಷ್ಟು ಮರ್ಯಾದೆ ಇತ್ತವ. ಅವಾಗ ಎಲ್ಲಾರು ಬಂದ್ ಏನ್ ಕೊಟ್ಟಿದ್ರು, ಸರ್ದಾರ್ಗಳು, ಆಜು ಬಾಜು ಊರಿನ ಸರ್ದಾರ್ಗಳು ಬಂದ ಬಂಗಾರನ ಕೊಟ್ಟಿದ್ರು. ಇಲ್ಲಿ ಮಠ ಬರೀತಾರು, ಚಿಗರಿ ಐತಲ್ಲ, ಚಿಗರಿ, ಬಂಗಾರದ ಚಿಗರಿ ಕೊಟ್ಟಿದ್ರು. ಏನ್ ಕೊಟ್ಟಿದ್ರಿ? ಈಗ ಮಕ್ಕಾ ರೆಡಿ ಆತಿನ್ನ. ಮಕ್ಕಾದಾಗ ಆಜು ಬಾಜು ಯಾರ್ಯಾರು ಅದಾರ ಹೇಳ್ರಿ? ಇಸ್ಮಾಯಿಲ್ ಅಲೈಹಿ ಸಲಾಂ ಅವ್ರ ಫ್ಯಾಮಿಲಿ ಮತ್ತ ಯಾರೈತಿ, ಬನು ಜುರ್ಹಮ್ ಅನ್ನುವಂಥದ್ದು ಬಂದಿತ್ತಲ್ಲ ಯಮನದಿಂತ್ರ, ಅವ್ರಷ್ಟ ಅದಾರ ಅಲ್ಲಿ. ಹಿಂಗ ನಡ್ಯಾಕತ್ತಿ. ಮತ್ತೊಂದ್ ಏನೈತಿ, ಬನು ಖುಸಾ ಅನ್ನುವಂಥದ್ದು ಒಂದು ಪಂಗಡ, ಅದೊಂದು ಕಬೀಲಾ ಬಂದ್ ಕೆಲಸ ಅಟ್ಯಾಕ್ ಮಾಡ್ತಾರ. ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೋ? ಬನು ಜುರ್ಹಮ್ ಅನ್ನುವಂತ ಒಂದು ಹೇಳಿದ್ನಲ್ಲ, ಆ ಕಬೀಲಾದ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರ. ಅಟ್ಯಾಕ್ ಮಾಡ ಅವ್ರನ್ನ ಸೋಲಿಸ್ತಾರ. ಯಾರನ್ನ ಸೋಲಿಸ್ತಾರ್ರಿ? ಬನು ಜುರ್ಹಮ್ ಅನ್ನುವಂತ ಫ್ಯಾಮಿಲಿ ಏನೈತಿ ಅಲ್ಲದು, ಕಬೀಲಾ ಐತಲ್ಲ, ಅದು ಸೋಲಿಸ್ ಕೆಲಸ ಎಲ್ಲಿಂತ್ರ ಹೊರ ಹಾಕ್ತಾರ ಅವ್ರನ್ನ? ಮಕ್ಕಾದಿಂತ್ರ ಹೊರ ಹಾಕತ್ತಾರ. ಯಾರ ಫ್ಯಾಮಿಲಿ ಹೊರ ಹೊಂಟೈತಿ ಹೇಳ್ರಿ? ಇಸ್ಮಾಯಿಲ್ ಅಲೈಹಿ ಸಲಾಂ ಅವ್ರ ಫ್ಯಾಮಿಲಿ ಮತ್ತ ಬನು ಜುರ್ಹಮ್ ಅನ್ನುವಂತ ಒಂದು ಫ್ಯಾಮಿಲಿ ಐತಿ ಏನಿತ್ತದು, ಅವ್ರನ್ನ ಹೊರಗೆ ಹಾಕಾಕತ್ತಾರೋ. ಅಲ್ಲಿ ಬಂದ್ ಯಾರು ಉಳಿಯಾಕತ್ತಾರೋ? ಬನು ಖುಸಾ ಅನ್ನುವಂಥದ್ದು ಮತ್ತೊಂದು ಬೇರೆ ಕುಟುಂಬ. ಯಾಕಂದ್ರೆ ಗೆದ್ರವ್ರು, ಎದ್ರಾಗ ಗೆದ್ರಿ ಅವರು? ಯುದ್ಧದಾಗ ಗೆದ್ರವ್ರು. ಅವ್ರು ಬಂದ ಅಲ್ಲೇ ಉಳಿದ್ರು. ಯಾರನ್ನ ಹೊರಗೆ ಹಾಕಿದ್ರು? ಅವಾಗ ಇಸ್ಮಾಯಿಲ್ ಅಲೈಹಿ ಸಲಾಂ ಅವ್ರದ್ದು ಏನಾಗಿತ್ತು, ಈ ಜಗತ್ ಬಿಟ್ಟ ಪರ್ದಾ ಆಗಿದ್ರು. ಬಹಳಷ್ಟು ಅವ್ರು ಮಕ್ಕಳುಗಳಿದ್ರು. 12 ಮಕ್ಕಳು ಅದಾರ. ಯಾರು ಮಕ್ಕಳು ಹೇಳ್ರಿ? ಇಸ್ಮಾಯಿಲ್ ಅಲೈಹಿ ಸಲಾಂ ಅವ್ರು ಎಷ್ಟು ಮಕ್ಕಳ್ರಿ? 12 ಗಂಡ ಮಕ್ಕಳು. 12 ಗಂಡ ಮಕ್ಕಳು ಒಳಗೆ ಏನೈತಿ, ಒಂದಷ್ಟು ಮಂದಿ ಬೇರೆ ಬೇರೆ, ಎಲ್ಲಾರ ಬಗ್ಗೆ ಬರಂಗಿಲ್ಲ. ಆದ್ರ ಒಬ್ಬರ ಬಗ್ಗೆ ಒಬ್ರು ಕಿನಾನ ಅನ್ನೋರು. ಯಾರನ್ನವ್ರು ಹೇಳ್ರಿ? ಕಿನಾನ ಅನ್ನೋರ್ ಬಗ್ಗೆ ಬರ್ತೈತಿ. ಇವ್ರು ಇಸ್ಮಾಯಿಲ್ ಅಲೈಹಿ ಸಲಾಂ ತೀರ್ಕೊಂಡ ನಂತರ ಅವ್ರ ಹೆಂಡತಿ ಇದಕ್ ಹೋದ್ರು, ಮಕ್ಕಾದಿಂತ್ರ ಶಾಮ್ಕ್ ಹೋದ್ರು. ಸಿರಿಯಾ ಅಂತಾರಲ್ರಿ, ಸಿರಿಯಾಕ್ ಹೋದ್ರು. ಅವ್ರು ಸಣ್ಣವ್ರಿದ್ರ ತಾಯಿ ಕೂಡ ಹೋಗಿದ್ರು. ಅವರು ದೊಡ್ಡವ್ರ ಆದ ನಂತರ ಅವ್ರಿಗೆ ಗೊತ್ತಾತವ್ರಿಗೆ, ನಮ್ಮೂರ್ ಯಾವುದು? ಮಕ್ಕಾ ಐತಿ. ಏನೈತಿ ನಮ್ಮೂರ? ಮಕ್ಕಾ ಐತಿ. ನಮ್ ತಂದಿ ಯಾರಿದ್ರು? ಇಸ್ಮಾಯಿಲ್ ಅಲೈಹಿ ಸಲಾಂ ಅವ್ರು ನಮ್ ತಂದಿ
ಅಂತೇಳಿ ಕೇಸ ಅವ್ರ ತಿಳುವಳಿಕೆ ಬಂದ ಮೇಲೆ ಎಲ್ಲಿ ಬರಾಕತ್ತಾರು? ಬನು ಕುಸೈ. ಕಿನಾನ ಅವ್ರ ಮಂತಂದಾಗ ಬರ್ತಾರ. ಬನು ಕುಸೈ ಎಲ್ಲಿ ಬರಾಕತ್ತಾರು? ಮಕ್ಕಾಕ್ ಬರಾಕತ್ತಾರ. ಹುಜ್ರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ್, ನಮ್ ಪೈಗಂಬರ್ ಹೇಳ್ತಿದ್ರು 21 ಪೀಳಿಗೆ. ಎಷ್ಟು ಪೀಳಿಗೆ ಹೇಳ್ರಿ? ಹಿಂದ ಪೈಗಂಬರ್ ನಂತರ 21 ಪೀಳಿಗೆ ಹೆಸರಿ ಏನೈತಿ? ಕಿನಾನ್ ಅಂತೇಳಿ ಬರ್ತಾರ. ಯಾರು ಬರ್ತಾರ್ರಿ? ಕಿನಾನ್ ಅಂತೇಳಿ ಬರ್ತಾರು. ಕಿನಾನ್ಕಿಂತ ಹಿಂದ ಫಹರ್ ಅಂತೇಳಿ ಬರ್ತಾರ. ಯಾರು ಬರ್ತಾರ್ರಿ? ಫಹರ್ ಅಂತೇಳಿ ಕೆಲಸ ಬರ್ತಾರು. ಕುರೇಶ್ ಅಂತೇಳಿ ಹೆಸರು ಬರಾಕ್ ಕಾರಣ ಫಹರ್ ಅಂತೇಳಿ. ಏನ್ ಹೆಸರು ಬರಾಕ್ ಕಾರಣ ಹೇಳ್ರಿ? ಕುರೇಶ್ ಅಂತೇಳಿ ಯಾಕೆ ಹೆಸರು ಬಂತು? ಕುರೇಶ್ ಅಂತ ಹೆಸರು ಬರಾಕ್ ಕಾರಣ ಈ ಫಹರ್ ಅದಾರಲ್ಲ ಇವ್ರಿಂತರ ಹೆಸರು ಬಂತು. ಯಾಕಪ್ಪ ಅಂತಂತಂದ್ರ ಫಹರ್ ಅನ್ನುವಂತಾರು ಬಹಳ ದೊಡ್ಡ ಏನಿದ್ರು ಅವರು? ದಿಲ್ದಾರ್ ಇದ್ರವ್ರು. ಎಲ್ಲಾ ಬಡವರಿಗೆ ಏನ್ ಮಾಡ್ತಿದ್ರು? ಎಲ್ಲಾ ರೀತಿ ಏನ್ ಮಾಡ್ತಿದ್ರಿ ಅವರು? ದವಸ ಧಾನ್ಯಗಳನ್ನ ಎಲ್ಲಾ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು. ಆಗಿನ ಜನ ಅವ್ರಿಗೆ ಏನ್ ಮಾಡಿದ್ರು? ಕುರೇಶ್ ಅಂತೇಳಿ ಕೆಲಸ ಒದರಿದ್ರು ಅವ್ರು. ಕುರೇಶ್ ಅಂತಂದ್ರ ಅರಬ್ಬಿ ಒಳಗ ಕುರೇಶ್ ಅಂತೇಳಿ ಅದಕ್ಕಂತಾರು. ಒಂದ್ ಸಮುದ್ರದಾಗ ದೊಡ್ಡ ಮೀನ್ ಇರ್ತತಲ್ಲ, ವೇಲ್ ಮೀನ್ ಅಂತಾರ. ವೇಲ್ ಮೀನ್. ಕುರೇಶ್ ಅಂದ್ರೆ ಏನ್ರಿ? ದೊಡ್ಡ ಮೀನ್ ಅಂತ. ಯಾಕೆ ಹಂಗ ಹೇಳಿದ್ರಪ್ಪ ಅಂತಂತಂದ್ರ ಅವ್ರಿಗೆ ಎಲ್ಲಾರು ಅಷ್ಟು ಮರ್ಯಾದೆ ಕೊಡ್ತಿದ್ರು. ಎಲ್ಲಾ ರೀತಿ ಇವ್ರು ನಮ್ಗೆ ಏನ್ ಮಾಡ್ತಾರೋ? ಬಡವರ್ನ ಸಾಕ್ತಾರ ಇವ್ರು. ಬಡವರಿಗೆ ಏನ್ ಮಾಡ್ತಾರ ಇವ್ರು? ಎಲ್ಲಾ ರೀತಿ ಕೊಡ್ತಾರ ಅಂತೇಳಿ ಹಂಗ ಹೇಳಿದ್ರು. ಅಲ್ಲಿಂತ್ರ ಹೆಸರು ಬಂತು. ಕಿನಾನ 21ನೇದವ್ರು. ಅದ್ರೊಳಗೆ ಇಲ್ಲಿ ಯಾರು ಬರಾಕತ್ತಾರ? ಕುಸೈ. ಎಲ್ಲಿ ಬರಾಕತ್ತಾರ ಇವ್ರು? ವಾಪಸ್ ಎಲ್ಲಿ ಹೊರಗೆ ಹಾಕಿದ್ರಲ್ಲಿ ಇವ್ರು. ಕೆಲವು ವರ್ಷಗಳ ನಂತರ ಮತ್ತೆ ಎಲ್ಲಿ ಬರಾಕತ್ತಾರೋ? ಇವ್ರು ಬನು ಜುಹ್ರಾಮ್ ಅದಾರಲ್ರಿ ಇವ್ರು ಹೊರಗೆ ಹೋಗಕ್ಕಿಂತ ಮೊದಲ ಯುದ್ಧ ಆಗಿತ್ತಲ್ಲ, ಹೊರಗೆ ಹೋಗಕ್ಕಿಂತ ಮೊದಲ ಇವ್ರು ಏನ್ ಮಾಡಿದ್ರ ಅಂತಂದ್ರ ಕಾಬಾದಾಗ ಇರುವಂತ ಎಲ್ಲ ಬಂಗಾರ ಆತು, ಬೆಳ್ಳಿ ಆತು, ಯಾವ ಬಾವಿ ಹಾಕಿದ್ರು? ಜಮ್ಜಮ್ ಅನ್ನುವಂಥದ್ದು ಐತಲ್ಲ, ಆ ಬಾವಿ ಒಳಗೆ ಹಾಕಿ ಕೆಲಸ ಮುಚ್ಚಿಬಿಟ್ಟಿದ್ರು. ಬಾವಿ ಹಿಂಗ ಮುಚ್ಚಿದ್ರು ಅವರು. ಈ ಬನು ಕುಜಾ ಅನ್ನುವಂಥದ್ದು ಬಂದೈತಲ್ಲ, ಇದು ಕಬೀಲಾ ವರ್ಷಗಟ್ಲೆ ಹುಡುಕ್ಯಾಡಿದ್ರಿ ಇವ್ರು. ಆ ಬಾವಿನ ಒಟ್ಟ ಸಿಗ್ಲಿಲ್ಲ ಇವ್ರಿಗೆ. ಹಂಗ ಮುಚ್ಚಿ ಬಿಟ್ಟಿದ್ರು ಅವ್ರು. ಪ್ಯಾಕ್ ಮಾಡಿಬಿಟ್ಟಿದ್ರು. ಒಟ್ಟ ಗೊರ್ತ ಆಗಲ್ಲಂಗ ಏನ್ ಮಾಡ್ಬಿಟ್ಟಿದ್ರಿ? ಎಲ್ಲಾ ಪ್ಯಾಕ್ ಮಾಡಿದ್ರು. ಅದನ್ನ ಹುಡುಕೊಂತನ ಅವ್ರು ಇದ್ರು. ಅದ್ ನಮ್ ಹಿರಿಯರು ಇಲ್ಲಿವರೆಗೂ ಬರೀತಾರು. ಹೆಚ್ಚು ಕಡಿಮೆ 1000 ವರ್ಷ ಬಂದಿತ್ತಂತವ್. ಯಾವ್ದ್ರಿ? ಜಮ್ ನೀರ್ ಐತಲ್ಲ, ಯಾರ ಕಾಲ ಒಳಗ? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಕಾಲದ ನಂತರ ಎಷ್ಟು ವರ್ಷ ಬಂದಿತ್ತು? 1000 ವರ್ಷ. ಆ ನಂತರ ಏನೈತ್ರಿ? ಬನು ಕುಜಾ ಅನ್ನುವಂಥದ್ದು ಕಬೀಲಾ ಬಂತು. ಅವ್ರು ಹೊರಗೆ ಹಾಕಿದ್ರು. ನಂತರ ವಾಪಸ್ ಯಾರು ಬರಾಕತ್ತಾರ? ಇಲ್ಲಿ ಕುಸೈ ಬರಾಕತ್ತಾರ. ಯಾರು ಮಂತಂದಾರ ಇವ್ರು? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವ್ರ ಮಂತಂದಾರು. ವಾಪಸ್ ಬಂದ್ರು ಇವ್ರು ಬಂದ ಕೆಲಸ ಇವರಲ್ಲಿ ಬಹಳ ಒಳ್ಳೆ ಕ್ವಾಲಿಟಿ ಇದ್ದು, ಆಡಳಿತ ಮಾಡುವಂತ ಕ್ವಾಲಿಟಿ ಇತ್ತು. ಇವರ ಬಹಳ ಚಾಣಾಕ್ಷನ ಇದ್ರು. ಇವ್ರ ಏನೈತಿ? ಪ್ರತಿಯೊಂದು ಒಳ್ಳೆ ಕ್ಯಾರೆಕ್ಟರ್ ಇದ್ದು ಇವ್ರ ಕಡೆ. ಅಲ್ಲಿ ಹೋಗಿ ಕ್ಯಾಸ್ ಉಳಿದ್ರಿ ಇವ್ರದೆಲ್ಲಾ ಕ್ಯಾರೆಕ್ಟರ್ ನೋಡಿ ಮಂದ್ಯಾಗ ಏನಾದ್ರು ಇವ್ರದೊಂದ್ ಸ್ವಲ್ಪ ಹವಾ ಆತು. ಸರ್ದಾರ್ ಏನ್ ಮಾಡಿದ? ತನ್ನ ಮಗಳನ್ನ ಕೊಟ್ಟ ಕ್ಯಾಸ ಕುಸೈ ಅವ್ರು ಕೂಡ ಮದುವೆ ಮಾಡಿಸಿದ. ಯಾರ್ರಿ? ಕುಸೈ ಕೂಡ ಸರ್ದಾರ ಮದುವೆ ಮಾಡಿಸಿದ. ವಾಪಸ್ ಕಾಲ ಕಿತ್ತು ಹೋಗಿದ್ದು ಮತ್ ಬಂದ್ ಯಾರು ಊರಾಕತ್ತಾರ ಇಲ್ಲಿ? ಕುಸೈ. ಕುಸೈ ಅವ್ರು ಬಂದ್ ಕೆಲಸ ಏನ್ ಮಾಡಿದ್ರು? ವಾಪಸ್ ಎಲ್ಲಿ ಬಂದ್ರು? ಮಕ್ಕಾಕ್ ಬಂದ್ರು ಇವ್ರು. ಒಂದ್ ಟೈಮ್ ಹಿಂಗ್ ಬಂತು. ಪೂರಾ ಬನು ಕುಜಾದ ಜನ ಎಲ್ಲಾ ಇವ್ರು ಏನಂದ್ರು? ನಮಗ್ ಆಡಳಿತ ಮಾಡಕ್ ಬರಂಗಿಲ್ಲ, ನಿಮ್ಮಷ್ಟು ನಾವ್ ಶಾನ್ಯ ಇಲ್ಲ, ನೀವೇನ್ ಮಾಡ್ರಿ? ನೀವ ನಮ್ ಸರ್ದಾರ್ ಆಗ್ರಿ ಅಂತೇಳಿ ಕೆಲಸ ಎಲ್ಲಾರು ಕೂಡ ಯಾರಿಗ್ ಬಿಟ್ಕೊಟ್ರು? ಕುಸೈ ಅವ್ರಿಗೆ ಬಿಟ್ಕೊಟ್ರು. ಹೊರ್ತಾತ್ರಿ. ವಾಪಸ್ ಅಂದ್ರವ್ರು. ಅದೇ ರೀತಿ ಮತ್ತೆ ಯಾರ ಫ್ಯಾಮಿಲಿ ಹೊಳಿ ಬಂತ ಮಕ್ಕಾ ಕೇಳ್ರಿ? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವ್ರ ಫ್ಯಾಮಿಲಿ ಹೊಳಿ ಬರಾಕತ್ತೈತಿ ನೋಡ್ರಿ. ದರೂದ್ ಶರೀಫ್ ಹೋದ್ರಿ ಒಂದ್ ಸ್ವಲ್ಪ. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ರಿ? ಕುಸೈ ಅವ್ರು ಎಲ್ಲಿ ಬಂದ್ರಿ? ವಾಪಸ್ ಮಕ್ಕಾಕ್ ಬಂದ್ರು. ಅಲ್ಲಿ ಫ್ಯಾಮಿಲಿ ದೊಡ್ಡದಾಕತ್ತಿ ಇವ್ರದು. ಎಲ್ರಿ? ಮದ್ವಿ ಮಾಡ್ಕೊಂಡ್ರು, ಮಕ್ಕಳುಗಳು ಆದ್ರು. ಇದೇ ರೀತಿ ಏನೈತ್ರಿ? ಇಲ್ಲಿ ಫ್ಯಾಮಿಲಿಗಳು ಇವ್ರದು ಬೆಳ್ಯಾಕೈತಿ. ಹಂಗ ಬೆಳಿತಾ ಏನೈತ್ರಿ? ಇಲ್ಲಿವರೆಗೂ ಶಿರ್ಕಿಲ್ಲ. ಯಾರ್ ಇದ್ರ ಮೇಲೆ ನಡ್ಯಾಕತ್ತಾರ ಜನ? ಇಬ್ರಾಹಿಂ ಅಲೈಹಿಸ್ಸಲಾಂ ಅವ್ರ ತಂದಂತ ದೀನದ ಮೇಲೆ ಎಲ್ಲಾರು ಹೋದಾರ. ಇಲ್ಲಿ ಎಲ್ಲಾರು ನಡ್ಯಾಕತ್ತಾರ. ಇಲ್ಲಿ ನಡೆಯುತ್ತ ಮುಂದ ಇರಾಕ್ದಿಂದ ಯಾರು ಬಂದಿದ್ರು? ಇಬ್ರಾಹಿಂ ಅಲೈಹಿಸ್ಸಲಾಂ ಬಂದಿದ್ರು. ಇರಾಕ್ದಾಗ ಯಾರಿದ್ರು? ಮೂರ್ತಿ ಪೂಜಾ ಮಾಡಾರಿದ್ರು. ಅವ್ರು ಎಲ್ಲಿಂತ್ರ ಮೂರ್ತಿ ಪೂಜಾ ಮಾಡಾಕತ್ತಿದ್ರು? ನೂಹ್ ಅಲೈಹಿಸ್ಸಲಾಂ ಇದ್ರಲ್ಲ, ನೂಹ್ ಅಲೈಹಿಸ್ಸಲಾಂ ಇದ್ರಿಂತ್ರನು ಮೂರ್ತಿ ಪೂಜೆ ಒಳಗ ಅವ್ರದ. ಇದೊಂದ ಈ ರೀತಿ ಐತಿ. ಇರಾಕ್ ಒಳಗ, ಯಮನ್ ಒಳಗ ಮಜೂಸಿ ಅದಾರ. ಮಜೂಸಿ ಅಂತಂದ್ರ ಬೆಂಕಿ ಪೂಜಾ ಮಾಡಾರದ.
ಆದ್ರ ಕಾಬಾದಾಗ ಆದ್ರ ಮಕ್ಕಾದಾಗ ಇಲ್ಲಿ ಏನು ಶಿರ್ಕಿಲ್ಲ. ಶಿರ್ಕ್ ಯಾವಾಗ ಬಂತೀನಿ ಇಲ್ಲೇ? ನಮ್ ಹಿರಿಯರ್ ಇದ್ರ ಸಂಬಂಧ ಬರೀತಾರು. ನಮ್ ಪೈಗಂಬರ್ ಯಾರ್ರಿ? ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಮತ್ತ ಇಬ್ರಾಹಿಂ ಅಲೈಹಿ ಸಲಾಮರ ನಡಕ 2500 ವರ್ಷ ಫರಕ್ ಐತಿ. ಅದೇ ರೀತಿ ಏನೈತಿ 500 ವರ್ಷದಿಂದ ನಮ್ ಪೈಗಂಬರ್ ಏನೈತಿ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಕ್ಕಿಂತ 500 ವರ್ಷದಿಂದ ಈ ಬನು ಕುಸಾ ಅನ್ನುವಂತ ಕಬೀಲ ಇಂತ್ರ ಒಬ್ಬ ಎಲ್ಲಿ ಹೊಕ್ಕಾನು? ಯಮನಕ್ ಹೊಕ್ಕಾನು. ಯಮನ್ ಅಥವಾ ಶಾಮ್ಕ್ ಹೊಕ್ಕಾನು. ಆ ಪ್ರದೇಶಕ್ಕೆ ಹೊಕ್ಕಾನು. ಅಂಬರ್ ಬಿನ್ ಲುಹೈ ಏನ್ರಿ? ಅಮರ್ ಬಿನ್ ಲುಹೈ ಅನ್ನುವಂತ ಒಬ್ಬ ವ್ಯಕ್ತಿ ಅಲ್ಲಿ ಬಹಳ ಸರ್ದಾರ್ ಇರ್ತಾನ. ಇವ ಇಸ್ಮಾಯಿಲ್ ಅಲೈಹಿ ಸಲಾಮ್ರ ಖಾನ್ದಾನ್ದಾವ ಅಲ್ಲಿ. ಇವ್ ಸರ್ದಾರ್ ಅಂತಂದ್ರೆ ಒಬ್ಬರೇ ಇರುದಿಲ್ರಿ, ಬಹಳಷ್ಟು ಮಂದಿ ಸರ್ದಾರ್ ಇರ್ತಿದ್ರಲ್ಲಿ. ಇವೊಬ್ಬ ಸರ್ದಾರ ಅಂಬರ್ ಬಿನ್ ಲೋಹೆ ಅನ್ನವ. ಇವ್ ಏನ್ ಮಾಡಿದಪ್ಪ ಅಂತಂದ್ರ ಎಲ್ಲಾರಿಗೂ ಒಳ್ಳೆತನ, ಬಾಳ ಒಳ್ಳೆತನ ಐತಿ ಇವನ್ ಕಡೆ. ಏನೈತ್ರಿ ಇವನ್ ಕಡೆ? ಬಾಳ ಒಳ್ಳೆತನ ಇತ್ತು. ಎಲ್ಲಾ ರೀತಿ ಬಡವರಿಗೆ ಹೆಲ್ಪ್ ಮಾಡ್ತಿದ್ದ, ಎಲ್ಲಾ ರೀತಿ ಮಾಡ್ತಿದ್ದ. ಒಂದ್ ಸರ್ತಿವ ಯಮನ್ ಅಥವಾ ಶಾಮ್ಕ್ ಹೊಕ್ಕಾನು. ಶಾಮದ ಹೋಗಿ ಕೆಲಸ ವಿಚಾರ ಮಾಡ್ತಾನೆ. ಈಗಿನ ಪ್ಯಾಲೆಸ್ತೇನ್ ಅಂತಾರಲ್ರಿ, ಅಲ್ಲಿ ಹೋಗಿ ಕೆಲಸ ಅಲ್ಲಿ ಹೊಕ್ಕಾನು. ಅಲ್ಲಿ ಹೋಗಿ ಕೆಲಸ ಜನ ಇಷ್ಟು ಶ್ರೀಮಂತರಾಗ್ಯಾರು, ಈ ರೀತಿ ಒಳ್ಳೆ ಜೀವನ ನಡ್ಸಾಕತ್ತಾರು, ಯಾಕ ಅಂತೇಳಿ ಇವ ವಿಚಾರ ಮಾಡ್ತಾನ. ಅವಾಗ ಅವನ್ ತಲೆಯಾಗ ಒಂದ್ ಕ್ವಶನ್ ಬರ್ತೈತಿ. ಇಲ್ಲೇ ಬಹಳಷ್ಟು ಪೈಗಂಬರ್ನೆಲ್ಲಾ ಕಳ್ಸಿದ್ದ. ಅವ್ರೆಲ್ಲಾ ಯಾವ ರೀತಿ ನಡೆದಾರಲ್ಲ ಇವರು ಹಂಗ ನಡೆದಾರ. ಅದ್ರ ಸಂಬಂಧ ಏನಾಗ್ಯಾರ ಇವರು? ಆರಾಮ್ ಅದಾರ ಇಲ್ಲೇ ಅಂತೇಳಿ ಕೆಲಸ ವಿಚಾರ ಮಾಡಿದವ. ಅಲ್ಲಿ ಹೋಗಿ ಕೇಳಿದವ. ಆದ್ರ ಆ ಜನ ಶಿರ್ಕ್ ಮಾಡಾಕತ್ತಿದ್ರು. ಅವ್ರು ಏನ್ ಮಾಡಾಕತ್ತಿದ್ರು? ಅವರು ಶಿರ್ಕ್ ಮಾಡಾಕತ್ತಿದ್ರು. ಅವರು ಮೂರ್ತಿಗಳನ್ನ ಪೂಜೆ ಮಾಡಾರಿದ್ರು. ಅವ್ರಿಗೆ ಹೋಗಿ ಕೇಳಿದ ತಕ್ಷಣ ಅವ್ರ ಏನಂದ್ರು? ಅವ್ರಿಗೆ ಹೋಗಿ ಕೇಳಿದ್ರು. ಮತ್ ನೀವ್ ಇಷ್ಟೆಲ್ಲಾ ಆರಾಮ್ ಅದಿರಿ, ಇಷ್ಟೆಲ್ಲಾ ಚಲೋ ಚಲೋ ಶ್ರೀಮಂತರಾಗಿರಿ, ಕಾರಣ ಏನ್? ಅವಾಗ ಅವ್ರ ಏನಂದ್ರು? ಈ ಮೂರ್ತಿಗಳದಾವಲ್ಲ ಇದ್ರ ಸಂಬಂಧ ಆಗ್ಯಾವ ನಾವು. ನೋಡ್ರಿ ಅಲ್ಲಾನು ಪೂಜಿಸ್ರಿ, ಅಲ್ಲಾನು ಬಿಡ್ಬೇಡ್ರಿ ಅಂತ ಹೇಳಾಕತ್ತಿಲ್ಲ ನಾವು. ಅಲ್ಲಾನು ಕೂಡ ಇದನ್ನು ಪೂಜೆ ಮಾಡೋದು. ಹೆಂಗ್ರಿ ಇದು ಡೈಲಾಗ್? ಹೆಂಗ್ ಗೊತ್ತಾಗತ್ರಿ? ಅಲ್ಲಾನು ಬೇಡ ಅಂತ ಹೇಳಂಗಿಲ್ಲ ನಿಮಗ ನಾವು. ಅಲ್ಲಾನು ಪೂಜೆ ಮಾಡ್ರಿ, ಅದ್ರ ಜೊತೆಗನ ಏನ್ ಮಾಡ್ಬೇಕು? ಮೂರ್ತಿನ ಪೂಜೆ ಮಾಡ್ರಿ ನೀವು. ನೋಡ್ರಿ ಆಮೇಲೆ ನಿಮ್ ಪರಿಸ್ಥಿತಿ ಹೆಂಗಾಗ್ತದೆ. ಅವಾಗ ಅವೇನ್ ಮಾಡಿದ? ಅಂಬರ್ ಬಿನ್ ಲೋಹೆ ಅನ್ನವ, ಏನು ಒಂದು ಮೂರ್ತಿ ನನಗೂ ಕೊಡ್ರಿಪ್ಪ, ಮತ್ತ ನಾ ಎಲ್ಲಿ ಹೋಗ್ತೇನಿ? ಮಕ್ಕಾಕ್ ಹೋಗ್ತೇನೆ. ಮತ್ತೆ ಅಲ್ಲಿ ಹೋಗಿ ನಾನು ಏನ್ ಮಾಡ್ಬೇಕು? ಆರಾಮಾಗಿ ಇರ್ಬೇಕು, ಎಲ್ಲಾರಿಗೂ ಹೇಳ್ಬೇಕು ಅನ್ನುವಂಥದ್ದು ಹೇಳಿದವರಿಗೆ ಅವರು ಹುಬುಲ್ ಏನ್ರಿ ಹೆಸರ? ಹುಬುಲ್ ಅನ್ನುವಂತ ಒಂದ್ ಮೂರ್ತಿ ಯಾರಿಗೆ ಕೊಟ್ರು? ಅಂಬರ್ ಬಿನ್ ಲೋಹೆಗೆ ಕೊಟ್ರು. ಅವ ತಗೊಂಡ್ ಎಲ್ಲಿ ಬರಾಕತ್ತಾನದನ್ನ? ಮಕ್ಕಾಗ ಬರಾಕತ್ತಾನು. ಹದೀಸ್ ಒಳಗ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರು, ನಾನು ಕನಸನ್ಯಾಗ ಅಂಬರ್ ಬಿನ್ ಲೋಹೆ ನೋಡಿನಿ, ಬೆಂಕ್ಯಾಗ ಸುಡಾಕತ್ತಿದ್ದ, ಕೈ ಮ್ಯಾಲ ಎಬ್ಸಿದ್ರು. ಅವ್ನು ಯಾರು ಹೇಳಾಕತ್ತಾರ್ರಿ? ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಾಕತ್ತಾರು, ಈ ಮಕ್ಕಾಕ್ಕ ಮೊದಲ ಶಿರ್ಕ್ ತಂದಾವ ಯಾರು? ಅಂಬರ್ ಬಿನ್ ಲೋಹೆ. ಮೂರ್ತಿಗಳನ್ನ ಫಸ್ಟ್ ತಂದಾವ ಯಾರು? ಅಂಬರ್ ಬಿನ್ ಲೋಹೆ. ಇವ್ ತಂದಾನು. ಅದಕ್ಕೆ ಇವನ ಎಲ್ಲಿ ಕನಸ್ನಾಗ ನಾನು ನೋಡಾಕತ್ತೇನಿ, ಇವೆಲ್ಲಿ ಸುಡಾಕತ್ತಾನು? ಬೆಂಕಿಯಾಗ ಸುಡಾಕತ್ತಾನು. ಇವ್ ವಾಪಸ್ ಬಂದ ಕೆಲಸ ಎಲ್ಲಾರನು ಕಬಿಲೆ ಜನರು ಕರೆದ ಹೇಳಿದ, ನೋಡ್ರಿಪ್ಪ ಅವು ಹಿಂಗ ಹೇಳಿದ, ಅಲ್ಲಾನ ಪೂಜೆ ಮಾಡ್ರಿ ನೀವು, ಇಲ್ಲಿ ಬಂದಿರ್ತಿರಲ್ಲ ಇದಕ್ಕೂ ಒಂದ್ ಸ್ವಲ್ಪ ಬೇಡ್ಕೋರಿ. ಏನ್ ಮಾಡ್ರಿ? ಇದಕ್ಕೂ ಒಂದ್ ಸ್ವಲ್ಪ ಬೇಡ್ಕೋರಿ, ಅಲ್ಲಿ ಬೇಡ ನಡೀತೀವಿ. ಜನಾನು ಏನಾಕತ್ರು? ಆಯ್ತು ಹೆಂಗ ಮಾಡೋದು ಮತ್ತ, ಯಾಕಂದ್ರೆ ಒಳ್ಳೆ ಮನುಷ್ಯ ಅದಾನ. ಇವ್ ಒಂದ್ ಕನಸು ಬಿತ್. ಅಂಬರ್ ಬಿನ್ ಲೋಹೆ ಏನ್ ಬಂತ್ ಬಿತ್ರಿ? ಒಂದ್ ಕನಸು ಬಿತ್. ಕನಸನ್ಯಾಗ ಇಂಥ ಪ್ರದೇಶಕ್ಕೆ ಹೋಗು, ಅಲ್ಲಿ ಬಹಳಷ್ಟು ಮೂರ್ತಿಗಳು ಅದಾವ್. ಯಾರ ಕಡೆಯಿಂದ ಬರಾಕತ್ತೈತಿ ಕನಸ? ಶೈತಾನ್ ಕಡೆಯಿಂದ ಕನಸು ಬರಾಕತ್ತೈತಿ. ಅದೇ ರೀತಿ ಅಲ್ಲಿ ಹೋದಿವ. ಹೋಗಿ ಕ್ಯಾಸ ಏನ್ ಮಾಡಿದ? ಏನ್ ತಂದ? ಎಲ್ಲಾ ಮೂರ್ತಿಗಳು ತಂದ ಕ್ಯಾಸ ಎಲ್ಲಾರಿಗೂ ಹಂಚಾಕತ್ತಾನಿ. ಕಾಬಾದಾಗ ದೊಡ್ಡ ದೊಡ್ಡ 3 ಮೂರ್ತಿಗಳು ಇತ್ತು. ಎಲ್ಲಿದ್ದು ರೀ? ಕಾಬಾದಾಗ ದೊಡ್ಡ ದೊಡ್ಡ 3 ಮೂರ್ತಿಗಳಿದ್ದು. ಒಂದನೇದ್ದು ಲಾತ್, ಎರಡನೇದ್ದು ಉಜಾ, ಮೂರನೇದ್ದು ಮನಾತ್. ಇವು 3 ಫೇಮಸ್ ಏನ್ರಿ? ಇವು ಮೂರ್ತಿಗಳಿವು. ಸಪವಾ ಮರವಾ ಅದಾವಲ್ರಿ ಇವ. ಈ ಗುಡ್ದಾಗ ಒಂದ, ಆ ಗುಡ್ದಾಗ ಒಂದ್ ಮೂರ್ತಿ ಕುಡಿಸಿದ್ರಿ ಇವ್ರು. ನಂತರ ಏನಾಗತ್ತು? ಎಲ್ಲಿ ಕುಂದ್ರಿಸಿದ್ರಿ ಮೂರ್ತಿ? ಸಪವಾ ಮರವಾ ಒಳಗೆ ಏನ್ ನಡೀತು? ಹಾಜರಾ ಅಲೈಹಿ ಸಲಾಮರು ಸುನ್ನತ್ ಅದ, ಅವ್ರ ಮಗನ ಸಂಬಂಧ ಓಡಿದ್ದಕ್ಕ ಏನಾಗಿತ್ತು? ಆದ್ರೆ ಇವ್ರು ಏನ್ ಮಾಡಿದ್ರು? ನೈಲಾ ಅನ್ನುವಂತ ಒಂದ್ ಇದಕ್ಕ ಐಸಾಪ್ ಅನ್ನುವಂಥದ್ದು ಏನ್ ಮಾಡಿದ್ರು? ಒಂದ್ ನೆಕೆಡ್ ಅಂತಂದ್ರ ಅರಿಬಿಲ್ ಅಂತ ಮೂರ್ತಿಗಳನ್ನ 2 ತಯಾರು ಮಾಡಿದ್ರು. ಒಂದ್ ಗಂಡಸರ ಶಕಲ್ ಒಳಗ, ಒಂದ್ ಹೆಂಗಸೂರ್ ಶಕಲ್ ಒಳಗ. ಒಂದ್ ಇಲ್ಲಿಟ್ರು, ಒಂದ್ ಇಲ್ಲಿಟ್ರು ಪೂಜಾ ಮಾಡಕತ್ತ. ಎಲ್ಲಿ? ಮಕ್ಕಾದಾಗ. ಯಾರು ತಂದ್ರ ಇದನ್ನೆಲ್ಲ ಹೇಳ್ರಿ? ಅಂಬರ್ ಬಿನ್
ಲೋಹೆ ತಂದ. ಈ ರೀತಿ ಏನಾತ್ರಿ, ಏನ್ ಶುರುವಾತಲ್ಲೇ? ಪೂಜೆ ಶುರುವಾತು. ಅದ್ರ ಸಂಬಂಧ ಏನೈತ್ರಿ, ಮುಂದಿನ ಏನೈತಿ, ಮುಂದಿನ ಇನ್ಶಾಲ್ಲ ಮುಂದಿನ ಜುಮ್ಮಾದಾಗ ಮುಂದಿನ ಇದ್ರದ